ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಇವತ್ತು ನಾವು ಬಯಾಲಜಿದಲ್ಲಿ ಅಸ್ಥಿಪಂಜರ ಈ ಒಂದು ಟಾಪಿಕ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ನಾವು ಸೆಲ್ಸ್ ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡೇವಿ. ಅದ್ರ ಜೊತೆಗೆ ಅಂಗಾಂಶಗಳು ಟಿಶ್ಯೂಸ್ಗಳು ಅಂತ ಏನ್ ಟಾಪಿಕ್ ಬರ್ತೈತೆ ಆ ಎರಡು ಟಾಪಿಕ್ ಗಳನ್ನ ನಾವು ಕಂಪ್ಲೀಟ್ ಮಾಡೇವಿ. ಆ ಎರಡು ಟಾಪಿಕ್ ಗಳನ್ನ ನೋಡದೇ ಇರುವಂತವ್ರು ಇಲ್ಲಿ ಲಿಂಕ್ ಬರುತ್ತೆ ಒಂದು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ, ಅಲ್ಲಿ ಟಚ್ ಮಾಡಿದ್ರ ಅಂತಂದ್ರ ನಿಮಗೆ ಎಲ್ಲಾ ಕ್ಲಾಸಸ್ಗಳು ಹಿಂದಿನ ಎಲ್ಲಾ ಕ್ಲಾಸಸ್ಗಳು ಅವೈಲೇಬಲ್ ಆಗ್ತವೆ. ಈಗ ನಾವು ಅಸ್ಥಿ ಪಂಜರವನ್ನ ನೋಡೋಣ. ಅಸ್ಥಿ ಪಂಜರ ಯಾವ ರೀತಿ ಇರ್ತೈತಿ, ಅದರಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೆಲ್ಲ ಸ್ಟಡಿ ಮಾಡ್ಬೇಕಾಗುತ್ತೆ ಅಂತೇಳಿ. ಅಸ್ಥಿ ಪಂಜರ ಇದು ಏನು ನಮ್ಮ ಮಾನವನ ಅಸ್ಥಿ ಪಂಜರ ಇರ್ತೈತಿ. ಇದು ಎರಡು ತರಹದ ಮೂಳೆಗಳಿಂದ ಆಗಿರ್ತೈತಿ. ಒಂದನೇದ್ದು ಗಟ್ಟಿ ಮೂಳೆದಿಂದ ಆಗಿರ್ತೈತಿ. ಗಟ್ಟಿ ಮೂಳೆಗಳು ಇರ್ತಾವೆ ಇದರಲ್ಲಿ. ಅದರ ಜೊತೆಗೆ ಇನ್ನೊಂದು ಮೃದ್ವಸ್ಥಿ ಮೂಳೆಗಳು ಇರ್ತವೆ. ಓಕೆನಾ. ಆಮೇಲೆ ಅಸ್ಥಿ ಪಂಜರದಲ್ಲಿ ನಾವು ಮುಖ್ಯವಾಗಿ ಎರಡು ಪ್ರಕಾರದ ಅಸ್ಥಿ ಪಂಜರಗಳನ್ನ ನೋಡ್ತೇವೆ. ಎಷ್ಟು ಪ್ರಕಾರದ ಅಸ್ಥಿ ಪಂಜರಗಳು ಇರ್ತಾವೆ ಇದರಲ್ಲಿ? ಎರಡು ಪ್ರಕಾರದ ಅಸ್ಥಿ ಪಂಜರಗಳು ಇರ್ತಾವು. ಒಂದನೇದ್ದು ಆಂತರಿಕ ಅಸ್ಥಿ ಪಂಜರ, ಇನ್ನೊಂದು ಬಾಹ್ಯ ಅಸ್ಥಿ ಪಂಜರ ಅಂತ ಇರ್ತೈತಿ. ಇನ್ನೊಂದು ಯಾವುದು? ಬಾಹ್ಯ ಅಸ್ಥಿ ಪಂಜರ. ಆಂತರಿಕ ಅಸ್ಥಿ ಪಂಜರ, ಇನ್ನೊಂದು ಬಾಹ್ಯ ಅಸ್ಥಿ ಪಂಜರ. ಈ ಮೂಳೆಗಳು ಏನಿದಾವಲ್ಲ, ಈ ಮೂಳೆಗಳ ಒಂದು ಅಧ್ಯಯನಕ್ಕೆ ನಾವು ಆಸ್ಟಿಯೋಲಜಿ ಅಂತ ಕರಿತೀವಿ. ಮೂಳೆಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ? ಮೂಳೆಗಳ ಅಧ್ಯಯನ ಆಸ್ಟಿಯೋಲಜಿ. ಮೂಳೆಗಳ ಅಧ್ಯಯನ ಏನಂತ ಹೇಳ್ತೀವಿ ನಾವು? ಆಸ್ಟಿಯೋಲಜಿ ಅಂತ ಹೇಳ್ತೇವೆ. ಅಸ್ಥಿ ಪಂಜರ ಗಟ್ಟಿ ಮೂಳೆ ಮತ್ತು ಮೃದ್ವಸ್ಥಿ ಮೂಳೆಗಳಿಂದ ಆಗಿರ್ತೈತಿ. ಈ ಅಸ್ಥಿ ಪಂಜರವನ್ನ ನಾವು ಎರಡು ಭಾಗದಲ್ಲಿ ಎರಡು ಪ್ರಕಾರದ ಅಸ್ಥಿ ಪಂಜರಗಳನ್ನ ಕಾಣ್ತೇವೆ. ಒಂದನೇದ್ದು ಆಂತರಿಕ ಅಸ್ಥಿ ಪಂಜರ, ಇನ್ನೊಂದು ಬಾಹ್ಯ ಅಸ್ಥಿ ಪಂಜರ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಾಹ್ಯ ಅಸ್ಥಿ ಪಂಜರವನ್ನ ನೋಡೋಣ. ಬಾಹ್ಯ ಅಸ್ಥಿ ಪಂಜರ ಏನಿರುತ್ತೆ, ಈ ಬಾಹ್ಯ ಅಸ್ಥಿ ಪಂಜರದಲ್ಲಿ ಬರುವಂತಹ ಉದಾಹರಣೆಗಳು ಏನೇನು ಅಂತಂದ್ರೆ, ಇದರಲ್ಲಿ ಬರುವಂತದ್ದು ಸೊಳ್ಳೆ ನೋಡ್ರಿ. ಬಾಹ್ಯ ಅಸ್ಥಿ ಪಂಜರ ಹೊಂದಿರುವಂತಹ ಏನು ಕೀಟಗಳಿರ್ತಾವು, ಪ್ರಾಣಿಗಳಿರ್ತಾವು, ಅವುಗಳಲ್ಲಿ ಯಾವುದೇ ರೀತಿ ಇರುವಂತಹ ರಕ್ತದ ನಾಳಗಳು ಇರೋದಿಲ್ಲ. ಆಮೇಲೆ ಈ ಬಾಹ್ಯ ಅಸ್ಥಿ ಪಂಜರ ಹೊಂದಿರುವಂತಹ ಏನು ಕೀಟಗಳಿರ್ತಾವೆ, ಅವುಗಳ ಒಂದೇನು ಅಸ್ಥಿ ಪಂಜರ ಇರ್ತೈತೆ ಅಂದ್ರೆ ಮೂಳೆಗಳೇನಿರ್ತಾವ ಹೊರಗಡೆ ಇರ್ತಾವೆ, ದೇಹದ ಹೊರಗಡೆ ಇರ್ತಾವೆ. ಈಗ ನಾವು ಸೊಳ್ಳೆಯನ್ನ ನಾವು ನೋಡಿದ್ವಿ ಅಂತಂದ್ರ, ಸೊಳ್ಳೆಯನ್ನ ನಾವು ಮಾಮೂಲಿಯಾಗಿ ಈ ರೀತಿ ಹೊಡೆದ್ವಿ ಅಂತಂದ್ರೆ ಒಂದೊಂದ್ಸಲ ಅದು ಜೀವಂತ ಇರ್ತೈತಿ. ಅದನ್ನ ನಾವು ಈ ರೀತಿ ಹೊಡೆದ್ವಿ ಅಂತಂದ್ರೆ ಅದರ ಮೇಲೆ ಇರುವಂತಹ ಅಸ್ಥಿ ಪಂಜರ ಏನು ಮೂಳೆಗಳಿರ್ತಾವ, ಮೂಳೆಗಳಿಗೆ ಪೆಟ್ಟ ಆಗುತ್ತೆ ಅದು. ಬಟ್ ಒಳಗಡೆ ಏನು ಪೆಟ್ಟ ಆಗೋದಿಲ್ಲ. ಅದ್ರ ಸಲುವಾಗಿ ಅದು ಒಂದ್ ಸ್ವಲ್ಪ ಜೀವಂತ ಆಗ್ಬಹುದು. ನೀವು ಇದನ್ನ ನೋಡಿರ್ಬಹುದು, ಕಾಕ್ರೋಚ್ ನೋಡಿರಿ. ಮನೆಯಲ್ಲಿ ಇರ್ತಾವ ಕಾಕ್ರೋಚ್ ಅನ್ನ ನಾವು ಹೊಡ್ಯಾಕ್ ಹೋದ್ವಿ ಅಂತಂದ್ರೆ ಅದನ್ನ ನಾವು ಕಸಬರಗಿಂದ ಹಿಂಗ್ ಹೊಡಿತೇವಿ. ಟೈಲ್ಸ್ ಅದು ಇದ್ದು ಅಂತಂದ್ರೆ ಏನಾಗ್ತತಿ, ಪಡ್ ನಾವ್ ಹೊಡಿತೇವಿ, ಜರ್ರ ಅಂತ ಹೋಗಿ ಜರಿತೈತಿ, ಹೋಗಿ ಗಾಡಿಗೆ ಹಾಯ್ತೈತಿ, ಗಪ್ಪ ಮಲ್ಕೋತೈತಿ. ಹಿಂಗ ಮತ್ ಬಡಿತಾರೆ ಏನಂತ ಹೇಳಿ ನೋಡ್ತೈತಿ. ಅದ ಸತ್ತಿರುವ ಹಾಗೆ ಮಾಡ್ತೈತಿ ಅದ. ಬಟ್ ಅದಕ್ಕ ಬಾಹ್ಯ ಅಸ್ಥಿ ಪಂಜರ ಇರೋದ್ರಿಂದ ಪೆಟ್ಟ ಆಗಿರಂಗಿಲ್ಲ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ತೈತಿ, ನಾವು ಇನ್ನೂ ಅದನ್ನ ಮಾಡ್ಲಿಲ್ಲ, ಅದಕ್ಕೆ ಬಡಿಲಿಲ್ಲ ಅಂತಂದ್ರ ಅದ್ ಏನಾಗ್ಬಿಡ್ತೈತಿ, ಆ ಕಡೆ ನೋಡ್ತೈತಿ, ಬೇಗನೆ ಓಡಿ ಹೋಗ್ಬಿಡ್ತೈತಿ. ಹೌದಾ. ಈ ರೀತಿ ನಿಮ್ಗೂ ಕೂಡ ಅನುಭವ ಆಗಿರಬಹುದು. ಇದು ಬಾಹ್ಯ ಅಸ್ಥಿ ಪಂಜರ ಇರುವಂತಹ ಕೀಟಗಳಲ್ಲಿ ಆಗಿರ್ತತಿ. ಇದರಲ್ಲಿ ಸೊಳ್ಳೆಗಳು ಬರ್ತಾವೆ, ನೊಣಗಳು ಬರ್ತಾವೆ, ಕಾಕ್ರೋಚ್ ಬರ್ತಾ ಇದೆ, ಆಮೇಲೆ ಸ್ಕಾರ್ಪಿಯೋ ಬರ್ತಾ ಇದೆ, ಓಕೆ, ಏಡಿ ಬರ್ತೈತಿ. ಇವು ಎಲ್ಲಾನು ಕೂಡ. ಆಮೇಲೆ ತಿಗಣೆ ಮನೆಯಲ್ಲಿ ತಿಗಣಿಗಳು ಇರ್ತಾವ ನೋಡ್ರಿ, ಮಚ್ಚರದಾನಿ ಒಳಗ ತಿಗಣಿ. ಆ ತಿಗಣಿ ಒಳಗುನು ಆ ತಿಗಣಿ ಇರ್ತಕ್ಕಂತಹ ಅದರಲ್ಲೂ ಕೂಡ ಬಾಹ್ಯ ಅಸ್ಥಿ ಪಂಜರನ ಇರ್ತೈತಿ, ಒಳಗಡೆ ಮೂಳೆಗಳು ಇರೋದಿಲ್ಲ. ಹಾಗಾಗಿ ಅದು ಬೇಗನೆ ಸಾಯಂಗಿಲ್ಲ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಹೇನು, ತಲೆಯಲ್ಲಿ ಇರ್ತೈತಲ್ಲ ಹೇನು. ಆ ಹೇನನ್ನ ತಗೊಂಡ ನೀವು ಹಿಂಗ ಕೈ ಒಳಗಿಟ್ಟು ಹಿಂಗ ಹೊಡೆದ್ರಿ ಅಂತಂದ್ರೆ ಅದು ಸಾಯಂಗಿಲ್ಲ, ಅದು ಬೇಗ. ಯಾಕಂದ್ರೆ ಅದರ ಮೇಲೆ ಇರುವಂತಹ ಮೂಳೆಗಳಿಗೆ ಪೆಟ್ಟ ಆಗ್ತೈತಿ ಹೊರತು ಒಳಗಡೆ ಪೆಟ್ಟ ಆಗಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರು, ನಿಮ್ಮ ಅಜ್ಜಿ ಅದು ನೋಡ್ರಿ, ಇಲ್ಲಿ ನೋಡೋನ್ ಏನಂತ ಹಿಂಗ್ ಕರ್ಕೊಂಡ್ ಕುಂಡಿರ್ತಾರು. ಒಂದೊಂದ್ ಹೇನ್ ತೆಗದ ಇಲ್ಲಿ ಉಗುರ ಮೇಲೆ ಇಡ್ತಾರ. ಅವ್ರದನ್ನ ಉಗುರು ಗಟ್ಟಿ ಇರ್ತೈತಿ, ಅದ್ರ ಸಲುವಾಗಿ ಉಗುರ ಮೇಲೆ ಹೇನನ್ನ ಇಟ್ಟು ಹಿಂಗ ಚಟಕ್ ಅಂತ ಹಿಂಗ್ ಹೊಡಿತಾರ. ಇಲ್ಲ ಅಂತಂದ್ರ ಏನಿರ್ತೈತಿ, ಬಾಚಣಿಕೆ ಇರ್ತೈತಿ. ಬಾಚಣಿಕೆ ಮೇಲಿನ ಸೈಡ್ ಒಂದ್ ಸ್ವಲ್ಪ ಇಲ್ಲಿ ಬಿಟ್ಟಿರ್ತೈತಿ, ಇದೇನು ಪ್ಲಾಸ್ಟಿಕ್ ಅದ್ ಗಟ್ಟಿ ಇರ್ತೈತಿ. ಅದ್ರ ಮೇಲೆ ಇರ್ತಾರ, ಅದ್ರ ಮೇಲೆ ಹಿಂಗ್ ಹೊಡಿತಾರ. ಈ ರೀತಿ ಹೇನುಗಳಿಗೆ ಹೊಡಿತಾರು. ಆಮೇಲೆ ಇದು ಕೂಡ ಏನಾಗಿರ್ತೈತಿ, ಹೇನು ಅದು ಬಾಹ್ಯ ಅಸ್ಥಿ ಪಂಜರವನ್ನ ಹೊಂದಿರ್ತೈತಿ. ಓಕೆನಾ. ಇದು ಬಾಹ್ಯ ಅಸ್ಥಿ ಪಂಜರ ಈ ರೀತಿ ಇರ್ತೈತಿ. ಇದರಲ್ಲಿ ಉದಾಹರಣೆಗಳನ್ನ ನಿಮ್ಗೆ ಯಾವ್ದು ಬೇಕು ಅವುಗಳನ್ನ ನೀವು ಇಲ್ಲಿ ಬರ್ಕೋಬಹುದು.
ಓಕೆನಾ. ಈಗ ಆಂತರಿಕ ಅಸ್ಥಿ ಪಂಜರ ಹೇಗಿರ್ತೈತಿ? ಆಂತರಿಕ ಅಸ್ಥಿ ಪಂಜರ ಅಂತಂದ್ರ ಈ ಅಸ್ಥಿ ಪಂಜರ ದೇಹದ ಒಳಗಡೆ ಇರ್ತೈತಿ. ದೇಹದ ಒಳಗಡೆ ಇರ್ತೈತಿ ಅಸ್ಥಿ ಪಂಜರ. ಆಮೇಲೆ ಇವುಗಳಲ್ಲಿ ರಕ್ತದ ನಾಳಗಳು ಕಂಡು ಬರ್ತಾವೆ. ರಕ್ತ ಇರುವಂತದ್ದು ಒಂದು ಸ್ಪೀಡ್ ದಲ್ಲಿ ಓಡ್ತಿರ್ತೈತಿ ಇಂತಹ ಪ್ರಾಣಿಗಳಲ್ಲಿ. ಈ ಉದಾಹರಣೆಗೆ ಮಾನವರು, ನಮ್ಮ ಅಸ್ಥಿ ಪಂಜರ ಎಲ್ಲೈತಿ? ದೇಹದ ಒಳಗಡೆ ಐತಿ. ಆಂತರಿಕ ಅಸ್ಥಿ ಪಂಜರ ಹೊಂದೇವಿ ನಾವು, ಹೌದಾ? ನಮ್ಮಲ್ಲಿ ವೆಸಲ್ಸ್ ಗಳಿದಾವು, ದೇಹದೊಳಗ ರಕ್ತದ ನಾಳಗಳಿದಾವ. ರಕ್ತದ ನಾಳಗಳ ಮೂಲಕ ರಕ್ತ ಏನಾಗ್ತಿರ್ತೈತಿ? ಹರಿತಿರ್ತೈತಿ. ಈ ರೀತಿ ಆಂತರಿಕ ಅಸ್ಥಿ ಪಂಜರ ಇರ್ತಾ ಇದೆ. ಸೊ ಇವುಗಳಿಗೆ ಉದಾಹರಣೆ ನಾವು ಹೇಳೋದಾದ್ರೆ ಮಾನವ ಆಗಿರ್ಬಹುದು, ಆಮೇಲೆ ಆಕಳು, ಎಮ್ಮೆ, ಎತ್ತು, ಕೋಳಿ. ಓಕೆ, ಸೊ ಇವೆಲ್ಲ ಉದಾಹರಣೆಗಳು ಏನಾಗ್ತಾವು? ಆಂತರಿಕ ಅಸ್ಥಿ ಪಂಜರದಲ್ಲಿ ಬರ್ತವೆ. ಈಗ ಇನ್ನೊಂದು ಏನು ಅಂತಂದ್ರೆ, ಆಂತರಿಕ ಮತ್ತು ಬಾಹ್ಯ ಅಸ್ಥಿ ಪಂಜರ ಎರಡೂಗಳನ್ನ ಹೊಂದಿರುವಂತಹ ಪ್ರಾಣಿ ಯಾವುದು ಅಂತ ಹೇಳಿ ಕೇಳ್ತಾರ. ಸೊ ಅದು ಯಾವ ಪ್ರಾಣಿ ಆಗಿರ್ತೈತಿ? ಇದು ಯಾವ್ದ್ರಿ ಪ್ರಾಣಿ ಇದ? ಆಮೆ, ಹೌದಾ? ಇದು ಆಮೆ. ಸೊ ಈ ಆಮೆ ಏನಾಗಿರ್ತೈತೆ ಹೇಳ್ರಿ? ಆಂತರಿಕ ಮತ್ತು ಬಾಹ್ಯ ಅಸ್ಥಿ ಪಂಜರವನ್ನ ಹೊಂದಿರುವಂತಹ ಒಂದು ಪ್ರಾಣಿಯಾಗಿದೆ. ಸೊ ಇದರಲ್ಲಿ ಆಂತರಿಕ ಅಸ್ಥಿ ಪಂಜರ ಎಲ್ಲಿರ್ತೈತಿ? ಬಾಯಿ ಹತ್ರ ಆಂತರಿಕ ಅಸ್ಥಿ ಪಂಜರ ಇರ್ತೈತಿ. ಆಮೇಲೆ ಇದರ ಬಾಲ ಏನಿರ್ತೈತಿ? ಇಲ್ಲಿ ಆಂತರಿಕ ಅಸ್ಥಿ ಪಂಜರ. ಕಾಲುಗಳೇನಿರ್ತಾವ? ಇಲ್ಲಿ ಆಂತರಿಕ ಅಸ್ಥಿ ಪಂಜರ. ಬಟ್ ಇದರ ಒಂದು ಕವಚ ಏನಿರ್ತೈತಿ? ಇದರಲ್ಲಿ ಬಾಹ್ಯ ಅಸ್ಥಿ ಪಂಜರ ಇರ್ತೈತಿ. ಏನಿರ್ತೈತಿ? ಕವಚದಲ್ಲಿ ಏನಿರ್ತೈತಿ? ಬಾಹ್ಯ ಅಸ್ಥಿ ಪಂಜರ ಇರ್ತೈತಿ. ಸೊ ಇದು ಆಮೆ ಯಾವ್ದಕ್ ಉದಾಹರಣೆ ಆಗ್ತೈತಿ? ಆಂತರಿಕ ಮತ್ತು ಬಾಹ್ಯ ಅಸ್ಥಿ ಪಂಜರ ಹೊಂದಿರುವಂತಹ ಪ್ರಾಣಿ ಆಗ್ತೈತಿ. ಓಕೆನಾ? ಇಷ್ಟು ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಅಸ್ಥಿ ಪಂಜರ ಮೂಳೆಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ ನಾವು? ಆಸ್ಟಿಯೋಲಜಿ ಅಂತ ಕರಿತೀವಿ. ಈ ಅಸ್ಥಿ ಪಂಜರ ಇರುವಂತದ್ದು ನಮಗ ನಮ್ಮ ಶರೀರ ನಿಲ್ಲಲಿಕ್ಕೆ ನಮಗೆ ಸಹಾಯಕಾರಿ ಆಗ್ತೈತಿ. ನಮ್ಮ ಶರೀರ ಚಲನೆ ಮಾಡ್ಲಿಕ್ಕೆ ಸಹಾಯಕಾರಿ ಇದು ಆಗಿರ್ತೈತಿ. ಇದರಲ್ಲಿ ಯಾವ ಮೂಳೆಗಳಿಂದ ಆಗಿರ್ತೈತಿ? ಇದು ಗಟ್ಟಿ ಮೂಳೆ ಆಗಿರ್ತೈತಿ, ಆಮೇಲೆ ಮೃದು ಅಸ್ಥಿ ಮೂಳೆಗಳಿಂದ ಆಗಿರ್ತೈತಿ. ಇದರಲ್ಲಿ ಎರಡು ಪ್ರಕಾರಗಳು ಬರ್ತಾವ ಅಸ್ಥಿ ಪಂಜರದಲ್ಲಿ. ಒಂದೇದು ಆಂತರಿಕ ಅಸ್ಥಿ ಪಂಜರ, ಇದು ದೇಹದ ಒಳಗಡೆ ಅಸ್ಥಿ ಪಂಜರ ಇರ್ತೈತಿ. ಮಾನವ, ಆಕಳು ಇದಕ್ಕೆ ಉದಾಹರಣೆ ಆಗ್ತಾವೆ. ಆಮೇಲೆ ಬಾಹ್ಯ ಅಸ್ಥಿ ಪಂಜರ, ಇದಕ್ಕೆ ಉದಾಹರಣೆ ಸೊಳ್ಳೆ ಇರ್ತೈತಿ. ಇವುಗಳ ಅಸ್ಥಿ ಪಂಜರ ಹೊರಗಡೆ ಇರ್ತೈತಿ. ಓಕೆ, ಆಮೇಲೆ ಆಮೆ ಇರುವಂತದ್ದು ಇದು ಬಾಹ್ಯ ಮತ್ತು ಆಂತರಿಕ ಅಸ್ಥಿ ಪಂಜರ ಹೊಂದಿರುವಂತಹ ಒಂದು ಪ್ರಾಣಿ ಆಗಿದೆ. ಓಕೆನಾ? ರೈಟ್. ಸೊ ಈಗ ಏನು ನಮ್ಮ ಅಸ್ಥಿ ಪಂಜರ ಇದೆ, ಅಸ್ಥಿ ಪಂಜರ. ಸೊ ಈ ಅಸ್ಥಿ ಪಂಜರ ಎರಡು ಮೂಳೆಗಳಿಂದ ಆಗಿರ್ತೈತಿ, ಹೌದಾ? ಎರಡು ಪ್ರಕಾರದ ಮೂಳೆಗಳಿಂದ ಆಗಿರ್ತೈತಿ. ಒಂದೇದ್ ಯಾವ್ದು ಮೂಳೆ? ಒಂದೇದ್ದು ಗಟ್ಟಿ ಮೂಳೆ. ಒಂದೇದ್ ಯಾವ್ದು? ಗಟ್ಟಿ ಮೂಳೆ. ಇವುಗಳಿಗೆ ನಾವು ಮಾಮೂಲಿಯಾಗಿ ಬೋನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೇವಿ. ಇನ್ನೊಂದ್ ಯಾವ್ದು? ಮೃದ್ವಸ್ಥಿ ಮೂಳೆಗಳಿಂದ ಆಗಿರ್ತೈತಿ. ಮೃದ್ವಸ್ಥಿ ಮೂಳೆ. ಇವುಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೇವೆ ನಾವು? ಕಾರ್ಟಿಲೇಜ್. ಕಾರ್ಟಿಲೇಜ್ ಮೂಳೆಗಳು ಅಂತ ಕರಿತೇವೆ. ಏನಂತ ಕರಿತೀವಿ? ಕಾರ್ಟಿಲೇಜ್ ಮೂಳೆಗಳು. ಸೊ ಇವುಗಳ ಬಗ್ಗೆ ನಿಮ್ಗ ಗೊತ್ತಿರಬೇಕು. ಸೊ ಈ ಗಟ್ಟಿ ಮೂಳೆ ಏನಿದೆ, ಈ ಗಟ್ಟಿ ಮೂಳೆ ಇರುವಂತದ್ದು, ಗಟ್ಟಿ ಮೂಳೆ ಯಾವ್ದ್ರಿಂದ ಆಗಿರ್ತೈತಿ ಅಂತ ಕೇಳ್ತಾರೆ. ಗಟ್ಟಿ ಮೂಳೆ ಯಾವ್ದ್ರಿಂದ ಆಗಿರ್ತೈತಿ? ಕಾರ್ಬನ್. ಒಂದ ನಿಮಿಷ. ಯಾವ್ದ್ರಿಂದ ಆಗಿರ್ತೈತಿ ಇದು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ ದಿಂದ ಇದು ಆಗಿರ್ತೈತಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ ದಿಂದ ಆಗಿರ್ತೈತಿ. ಯಾವುದು? ಗಟ್ಟಿ ಮೂಳೆ ಇರುವಂತದ್ದು. ಈಗ ಗಟ್ಟಿ ಮೂಳೆ ಎಲ್ಲೆಲ್ಲಿ ಕಾಣ್ತೀರ ನೀವು? ನಮ್ಮ ಕೈಯಲ್ಲಿ ಇರುವಂತಹ ಇವೆಲ್ಲ ಏನಿವೆಲ್ಲ ಗಟ್ಟಿ ಮೂಳೆಗಳು. ಸೊ ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರೋದರಿಂದ ಇವೇನಾಗಿರ್ತಾವ? ಬಹಳಷ್ಟು ಹಾರ್ಡ್ ಆಗಿರ್ತವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರೋದರಿಂದ ಇವೇನಾಗಿರ್ತಾವ? ಬಹಳಷ್ಟು ಹಾರ್ಡ್ ಆಗಿರ್ತವೆ. ಓಕೆ, ಸೊ ಇದರಲ್ಲಿ ಯಾವ ಪ್ರೋಟೀನ್ ಇರ್ತೈತಿ ಅಂತ ಹೇಳಿ ಕೇಳ್ತಾರೆ. ಇದರಲ್ಲಿ ಯಾವ ಪ್ರೋಟೀನ್ ಇರ್ತೈತಿ? ಓಸಿನ್. ಓಸಿನ್ ಅನ್ನುವಂತಹ ಪ್ರೋಟೀನ್ ಇದರಲ್ಲಿ ಕಂಡು ಬರ್ತಾ ಇದೆ ಗಟ್ಟಿ ಮೂಳೆಯಲ್ಲಿ. ಇವು ಎರಡು ಪಾಯಿಂಟ್ಸ್ ಗಳು ಇದರಲ್ಲಿ ನೀವು ನೆನಪಿಟ್ಕೋಬೇಕು. ಇದಾದ್ಮೇಲೆ ಮೃದ್ವಸ್ಥಿ ಮೂಳೆ ಯಾವ್ದ್ರಿಂದ ಆಗಿರ್ತೈತಿ?
ಕ್ಯಾಲ್ಸಿಯಂ ಫಾಸ್ಫೇಟ್ ದಿಂದ ಆಗಿರ್ತಾವ. ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನ್ ಕಂಡು ಬರ್ತೈತಿ, ಕ್ಯಾಲ್ಸಿಯಂ ಫಾಸ್ಫೇಟ್ ಕಂಡು ಬರ್ತಾ ಇದೆ. ಆಮೇಲೆ ಇದರಲ್ಲಿ ಯಾವ ಪ್ರೋಟೀನ್ ಇರ್ತೈತಿ ಅಂತ ಹೇಳಿ ಕೇಳ್ತಾರ. ಇದರಲ್ಲಿ ಪ್ರೋಟೀನ್ ಯಾವ್ದು ಇರ್ತೈತಿ, ಕಾಂಡ್ರಿನ್. ಯಾವ ಪ್ರೋಟೀನ್ ಇರ್ತೈತಿ ಇದರಲ್ಲಿ, ಕಾಂಡ್ರಿನ್ ಅನ್ನುವಂತಹ ಪ್ರೋಟೀನ್ ಇದರಲ್ಲಿ ಕಂಡು ಬರ್ತಾ ಇದೆ. ಸೊ ನೋಡ್ರಿ, ಮೃದ್ವಸ್ಥಿ ಮೂಳೆಯಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತೇವಿ. ಈಗ ಸತ್ತ ಮೇಲೆ ಶವವನ್ನ ಸುಡ್ಬೇಕಾಗಿತ್ತು ಅಂತಂದ್ರ ಅದಕ್ಕೆ ಬೇಗ ಬೆಂಕಿ ಹತ್ತಲಿಲ್ಲ ಅಂತಂದ್ರ ಅದಕ್ಕೆ ಕಾರಣ ಏನು ಅಂತಂದ್ರ ಆ ವ್ಯಕ್ತಿಯಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ಕಡಿಮೆ ಇದೆ ಅಂತ. ಕ್ಯಾಲ್ಸಿಯಂ ಫಾಸ್ಫೇಟ್ ಯಾವ ವ್ಯಕ್ತಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೈತಿ, ಬೆಂಕಿ ಬೇಗ ಹತ್ಕೋತೈತಿ. ಬಟ್ ನಾವು ಮೂಢನಂಬಿಕೆಯಲ್ಲಿ ಏನ್ ಹೇಳ್ತೇವಿ, ಬೆಂಕಿ ಬೆಂಕಿ ಹತ್ಲಿಲ್ಲ ಅಂತಂದ್ರೆ ಜನ ಏನಂತಾರ ಹೇಳ್ರಿ, ಏನೋ ಪಾಪ ಮಾಡ್ಯಾನ, ಅದಕ್ಕ ಅವನ್ ದೇಹ ಬೇಗ ಸುಡಾವಲ್ತ ಅಂತ ಹೇಳ್ತೇವೆ. ಬಟ್ ಸೈಂಟಿಫಿಕಲಿ ರೀಸನ್ ಏನು ಅಂತಂದ್ರ ಬೇಗ ಬೆಂಕಿ ಹತ್ತಂಗಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿರ್ತೈತಿ. ಓಕೆ, ಇದರಲ್ಲಿ ಯಾವ ಒಂದು ಪ್ರೋಟೀನ್ ಸಿಗ್ತೈತಿ, ಕಾಂಡ್ರಿನ್ ಸಿಗ್ತೈತಿ. ಈಗ ಇವ ಮೃದ್ವಸ್ಥಿ ಮೂಳೆಗಳು ಎಲ್ಲೆಲ್ಲಿ ಕಂಡು ಬರ್ತಾವು, ಮೃದ್ವಸ್ಥಿ ಮೂಳೆಗಳು ಇದು ಕಿವಿ ಏನಿದೆಯಲ್ಲ, ಕಿವಿಯಲ್ಲಿ ಇರುವಂತಹ ಮೂಳೆ ಅದು ಮೃದ್ವಸ್ಥಿ ಮೂಳೆ ಆಗಿರ್ತೈತಿ. ಆಮೇಲೆ ಇಲ್ಲಿ ಮೂಗಿನ ಹತ್ರ ಇರುವಂತಹ ಮೂಳೆ ಅದು ಕೂಡ ಮೃದ್ವಸ್ಥಿ ಮೂಳೆ ಆಗಿರ್ತೈತಿ. ಆಮೇಲೆ ಈ ಮೂಳೆಗಳು ನಮ್ಮ ದೇಹದಲ್ಲಿ ಎಲ್ಲಿ ಅತಿ ದೊಡ್ಡದು ಮೂಳೆ ಇರ್ತೈತ್ಲಾ, ದೊಡ್ಡ ಮೂಳೆ, ಆ ದೊಡ್ಡ ಮೂಳೆಯ ಕೊನೆಯ ಭಾಗದಲ್ಲಿ ಈ ಮೃದ್ವಸ್ಥಿ ಮೂಳೆಗಳು ನಮ್ಗ ಕಂಡು ಬರ್ತಾವ. ಈಗ ಉದಾಹರಣೆಗೆ ಇದು ಒಂದು ಮೂಳೆ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಈ ದೊಡ್ಡದಾಗಿರುವಂತಹ ಒಂದು ಮೂಳೆ. ಸೊ ಈ ಮೇಲಿನ ಭಾಗದಲ್ಲಿ ಏನ್ ಕಾಣ್ತೇವೆ ಅಂತಂದ್ರ ನಾವು ಏನ್ ಕಾಣ್ತೇವಿ, ಮೃದ್ವಸ್ಥಿ ಮೂಳೆಯನ್ನ ಕಾಣ್ತೇವಿ. ಅಂತಂದ್ರ ದೊಡ್ಡ ಮೂಳೆಗಳು ಎಲ್ಲಿರ್ತಾವೋ ಆ ಒಂದು ದೊಡ್ಡ ಮೂಳೆಯ ಕೊನೆಯ ಭಾಗದಲ್ಲಿ ಮೃದ್ವಸ್ಥಿ ಮೂಳೆಗಳು ಕಂಡು ಬರ್ತವೆ. ಓಕೆನಾ. ಸೊ ಇಷ್ಟು ಗೊತ್ತಾಯ್ತಾ ನಿಮಗೆ. ಸೊ ಇದಾದ್ಮೇಲೆ ಈಗ ಇದು ಏನು ಮೂಳೆಗಳಿದಾವೆ, ಈ ಮೂಳೆಗಳ ನಡುವೆ ಏನಿರ್ತೈತಿ ಅಂತಂದ್ರ ಒಂದು ಜಾಳ್ಗಿ ಟೈಪ್ ಇರ್ತೈತಿ. ಎದ್ರ ಟೈಪ್ ಇರ್ತೈತಿ, ಜಾಳ್ಗಿಯ ತರಹ ಒಂದು ರಚನೆ ಹೊಂದಿರ್ತೈತಿ. ಸೊ ಈ ಜಾಳ್ಗಿಯ ತರ ರಚನೆ ಹೊಂದಿರ್ತೈತಿ. ಈ ಜಾಳ್ಗಿ ತರ ರಚನೆ ಹೊಂದಿರುವಂತದಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ಅಸ್ಥಿ ಮಜ್ಜೆ. ಏನಂತ ಹೇಳಿ ಕರಿತೀವಿ, ಅಸ್ಥಿ ಮಜ್ಜೆ. ಇದಕ್ಕೆ ಇಂಗ್ಲಿಷ್ ದಲ್ಲಿ ಬೋನ್ ಮ್ಯಾರೋ ಅಂತ ಕರಿತೀವಿ. ಏನಂತ ಕರಿತೀವಿ ಇಂಗ್ಲಿಷ್ ದಲ್ಲಿ, ಬೋನ್ ಮ್ಯಾರೋ. ಅಸ್ಥಿ ಮಜ್ಜೆ ಎಲ್ಲಿ ಕಂಡು ಬರ್ತಾವ, ಬೋನ್ಸ್ ಗಳ ನಡುವೆ ಇರ್ತೈತಿ. ಅದು ಜಾಳ್ಗಿ ಟೈಪ್. ಸೊ ಯಾರು ನಾನ್ ವೆಜ್ ಇದೇರಿ, ಅವರು ಚಿಕನ್ ಅದು ತಿನ್ನುವಾಗ ಬೋನ್ ಅನ್ನ ಒಡದ್ರಂತಂದ್ರ ಅದರಲ್ಲಿ ಕರಿ ಭಾಗದೊಳಗ ಕಪ್ಪು ಬಣ್ಣದೊಳಗ ಜಾಳ್ಗಿ ಟೈಪ್ ಇರ್ತೈತಿ. ಸೊ ಅದು ಏನು ಅಂತಂದ್ರ ಬೋನ್ ಮ್ಯಾರೋ ಆಗಿರ್ತೈತಿ. ಅದನ್ನ ಏನಂತ ಕರಿತೀವಿ ಕನ್ನಡದಲ್ಲಿ, ಅಸ್ಥಿ ಮಜ್ಜೆ ಅಂತ ಕರಿತೀವಿ. ಈ ಅಸ್ಥಿ ಮಜ್ಜೆಯ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತಂದ್ರ ಇದರಲ್ಲಿ ಏನ್ ತಯಾರಾಗ್ತೈತಿ ಅಂತಂದ್ರ ರಕ್ತ ತಯಾರಾಗುತ್ತದೆ. ನಮ್ಮ ಶರೀರದಲ್ಲಿ ರಕ್ತ ಎಲ್ಲಿ ತಯಾರಾಗ್ತೈತಿ ಅಂತ ಹೇಳಿ ಕೇಳಿದ್ರೆ ಅದು ಎಲ್ಲಿ ತಯಾರಾಗ್ತೈತಿ, ಅಸ್ಥಿ ಮಜ್ಜೆಯಲ್ಲಿ. ಇದರಲ್ಲಿ ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್ ಗಳಾಗಿರ್ಬಹುದು, ವೈಟ್ ಬ್ಲಡ್ ಸೆಲ್ಸ್ ಗಳಾಗಿರ್ಬಹುದು, ಆಮೇಲೆ ಪ್ಲೇಟ್ಲೆಟ್ಸ್ ಗಳಾಗಿರ್ಬಹುದು, ಇವೆಲ್ಲಾನು ಕೂಡ ಎಲ್ಲಿ ತಯಾರಾಗ್ತಾವು, ಅಸ್ಥಿ ಮಜ್ಜೆಯೊಳಗನ ತಯಾರಾಗ್ತಾವು. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಾರ ಅಂತಂದ್ರ ಭ್ರೂಣ ಅಂತಂದ್ರೆ ಏನ್ ಹೇಳ್ರಿ, ತಾಯಿಯ ಹೊಟ್ಟೆಯಲ್ಲಿರುವಂತಹ ಏನು ಮಗು ಇರ್ತೈತಿ ಅದನ್ನ ಮಗು ಅನ್ನಂಗಿಲ್ಲ, ಆಕ್ಚುಲಿ ಭ್ರೂಣ ಅಂತೇವಿ. ಯಾವಾಗಿನವರೆಗೆ ತಾಯಿಯ ಹೊಟ್ಟೆಯಲ್ಲಿರುವಂತಹದ್ದು ಏನ್ ಇರ್ತೈತಿ ಅದು ಮಗು, ಅದೇನು ಭ್ರೂಣ, ಅದು ಯಾವಾಗಿನವರೆಗೆ ಹೊರಗೆ ಬರಂಗಿಲ್ಲ ಅವಾಗಿನವರೆಗೆ ಅದನ್ನ ಏನಂತ ಕರಿತೀವಿ, ಭ್ರೂಣ ಅಂತ ಕರಿತೇವಿ. ತಾಯಿ ಹೊಟ್ಟೆಯಲ್ಲಿರುವಂತಹ ಏನ್ ಮಗು ಬೆಳೀತಿರ್ತೈತಿ, ಸೊ ಆ ಮಗು 9 ತಿಂಗಳವರೆಗೆ ತಾಯಿ ಹೊಟ್ಟೆ ಒಳಗಿರ್ತೈತಿ. ಅದು ಹೊರಗೆ ಬಂದ ಮೇಲೆ ಅದನ್ನ ಮಗು ಅಂತ ಕರಿತೇವೆ. ಬಟ್ ಒಳಗಿತ್ತು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ನಾವು, ಭ್ರೂಣ ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ ದಲ್ಲಿ ಎಂಬ್ರಾಯೋ ಅಂತ ಕರಿತೀವಿ, ಎಂಬ್ರಾಯೋ ಅಂತ ಕರಿತಾ ಇದ್ದೇವೆ. ಸೊ ಈ ಭ್ರೂಣದಲ್ಲಿ ರಕ್ತ ಎಲ್ಲಿ ತಯಾರಾಗ್ತೈತಿ ಅಂತ ಹೇಳಿ ಕೇಳ್ತಾರ. ಸೊ ಅದು ಎಲ್ಲಿ ತಯಾರಾಗ್ತೈತಿ, ಲಿವರ್ ದ ಮಿಸೋಡರ್ಮದಲ್ಲಿ. ಎಲ್ಲಿ, ಲಿವರ್ ದ ಲಿವರ್ ಕನ್ನಡದೊಳಗೆ ಏನಂತ ಕರಿತೀವಿ, ಯಕೃತ್ತದೊಳಗ ಏನಾಗ್ತೈತಿ, ಭ್ರೂಣದಲ್ಲಿ ರಕ್ತ ಎಲ್ಲಿ ತಯಾರಾಗ್ತೈತಿ ಅಂತ ಕೇಳಿದ್ರೆ ಯಕೃತ್ತ ಅಂತ ಹೇಳ್ಬೇಕು. ಅದನ್ನ ಇಂಗ್ಲಿಷ್ ದಲ್ಲಿ ಲಿವರ್ ಅಂತೇವಿ. ಬಟ್ ನಮ್ಮಲ್ಲಿ ಎಲ್ಲಿ ತಯಾರಾಗ್ತೈತಿ ರಕ್ತ, ಅಸ್ಥಿ ಮಜ್ಜೆಯಲ್ಲಿ ತಯಾರಾಗ್ತೈತಿ. ಯಾವಾಗ ಆ ಮಗು ಇರುವಂತದ್ದು ಹೊರಗಡೆ ಬರ್ತೈತಿ, ಆ ಹೊರಗಡೆ ಬಂದ ಮೇಲೆ ಆ ಮಗುವಿನಲ್ಲಿಯೂ ಕೂಡ ಅಸ್ಥಿ ಮಜ್ಜೆಯೊಳಗನೆ ರಕ್ತ ತಯಾರಾಗ್ತೈತಿ. ಬಟ್ ಆ ಒಳಗಿರೋ ತಕ್ಕಾನು, ಹೊಟ್ಟೆಯೊಳಗಿರೋ ತಕ್ಕಾನು ಆ ಒಂದು ಭ್ರೂಣದಲ್ಲಿ ರಕ್ತ ತಯಾರಾಗುವುದು ಲಿವರ್ ದ ಮಿಸೋಡರ್ಮದಲ್ಲಿ ರಕ್ತ ಇರುವಂತದ್ದು ತಯಾರಾಗ್ತೈತಿ.
ಓಕೆನಾ. ಸೊ ಇದಿಷ್ಟು ಪಾಯಿಂಟ್ಸ್ ಗಳು ಆಗಿದಾವು ಅಂತ ಅನ್ಕೋತೇನೆ ನಾನು. ಈಗ ನಾವು ಬೋನ್ಸ್ ಗಳು ಏನಿದಾವು, ನಮ್ಮ ಮೂಳೆಗಳು ಏನಿದಾವು, ಟೋಟಲ್ ಆಗಿ ಮೂಳೆಗಳು ಎಷ್ಟಿದಾವು? 206 ಮೂಳೆಗಳು ನಮ್ಮ ಶರೀರದಲ್ಲಿ ಇದಾವು. ಸೊ ಈ 206 ಮೂಳೆಗಳು ಏನಿದಾವು, ಇವುಗಳನ್ನ 2 ಭಾಗವಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಸೊ ಒಂದನೇದ್ದು ಯಾವುದು ಅಂತಂದ್ರ ಅಪೆಂಡಿಕ್ಯುಲರ್ ಅಂತ ಹೇಳಿ ಕರಿತೇವಿ, ಅಪೆಂಡಿಕ್ಯುಲರ್. ಆಮೇಲೆ ಇನ್ನೊಂದು ಯಾವುದು? ಎಕ್ಸಿಎಲ್ ಮೂಳೆಗಳು. ಒಂದನೇದು ಯಾವುದು? ಅಪೆಂಡಿಕ್ಯುಲರ್ ಮೂಳೆಗಳು. ಆಮೇಲೆ ಇನ್ನೊಂದು ಆಕ್ಸಿಯಲ್ ಮೂಳೆಗಳು. ಬೋನ್ಸ್ ಗಳು 206. ಮೂಳೆಗಳು ಎಷ್ಟಿದಾವೆ ನಮ್ಮ ಶರೀರದಲ್ಲಿ? ಮಾನವನಲ್ಲಿ 206. ಮೊದಲ ಎಕ್ಸಾಮ್ ದಲ್ಲಿ ಕೇಳ್ತಿದ್ರು ಮಾನವನಲ್ಲಿ ಎಷ್ಟು ಮೂಳೆಗಳಿದಾವ ಅಂತೇಳಿ. 206 ಅಂತ ಆರಾಮಾಗಿ ಬರೀತಿದ್ರು ನೀವು. ಬಟ್ ಈಗ ಆ ರೀತಿ ಕ್ವಶನ್ಸ್ ಗಳು ನಿಮ್ಗ ಬರಂಗಿಲ್ಲ. ಸೊ ಹಾಗಾಗಿ ಬಹಳ ಈಸಿ ಕ್ವಶನ್ಸ್, ಬಹಳ ಸಲ ರಿಪೀಟ್ ಕೂಡ ಆಗ್ಯದಾವು. ಸೊ ಹಾಗಾಗಿ ಇಂಥ ಪ್ರಶ್ನೆಗಳು ಕೇಳಂಗಿಲ್ಲ. ಬಟ್ ಆದ್ರೂ ಕೂಡ ಗೊತ್ತಿರ್ಬೇಕು ನಮ್ಮ ಶರೀರದಲ್ಲಿ ಎಷ್ಟು ಮೂಳೆಗಳು ಇದಾವ ಅಂತಂದ್ರೆ 206 ಮೂಳೆಗಳು ಇದಾವೆ. ಬಟ್ ಇಲ್ಲಿ 206 ಮೂಳೆಗಳನ್ನ 2 ಭಾಗವಾಗಿ ಮಾಡ್ಯಾರ. ಒಂದೇದ್ ಯಾವ್ದು? ಅಪೆಂಡಿಕ್ಯುಲರ್. ಇನ್ನೊಂದ್ ಯಾವ್ದು ಬರ್ತೈತಿ? ಆಕ್ಸಿಯಲ್ ಮೂಳೆಗಳು ಅಂತ ಬರ್ತವೆ. ಈ ಅಪೆಂಡಿಕ್ಯುಲರ್ ಮೂಳೆಗಳು ಏನಿದಾವಲ್ಲ, ಇವುಗಳು ಏನ್ ಮಾಡ್ತಾವು? ನಮ್ಮ ದೇಹಕ್ಕೆ ಚಲನೆ ಮಾಡಲು ಸಹಾಯಕಾರಿಯಾಗಿರ್ತವೆ. ಆಮೇಲೆ ಯಾವುದೇ ರೀತಿ ಇರುವಂತಹ ನಮ್ಮ ದೇಹದ ಒಳಗೆ ಇರುವಂತಹ ಸೂಕ್ಷ್ಮ ಭಾಗಗಳಿಗೆ ಪ್ರೊಟೆಕ್ಷನ್ ಅನ್ನ ನೀಡಂಗಿಲ್ಲ. ಓನ್ಲಿ ನಮ್ಮ ಚಲನೆಗೆ ಏನ್ ಮಾಡ್ತಾವ ಅಂತಂದ್ರ ಸಹಾಯಕಾರಿ ಆಗ್ತಾವ. ಉದಾಹರಣೆಗೆ ಯಾವುದು ಅಂತಂದ್ರೆ ನಮ್ಮ ಕೈಯಲ್ಲಿರುವಂತಹ ಮೂಳೆಗಳಾಗಿರ್ಬಹುದು, ಕಾಲು ಇರುವಂತಹ ಮೂಳೆಗಳು, ಅವೆಲ್ಲ ಇದ್ರೊಳಗೆ ಬರ್ತಾವು, ಅಪೆಂಡಿಕ್ಯುಲರ್ ಮೂಳೆಗಳು ಬರ್ತಾವ. ಈ ಅಪೆಂಡಿಕ್ಯುಲರ್ ಮೂಳೆಗಳ ಸಂಖ್ಯೆ ಎಷ್ಟು ಬರ್ತೈತಿ? 126 ಮೂಳೆಗಳು ಇರ್ತಾವ. ಅಪೆಂಡಿಕ್ಯುಲರ್ ಮೂಳೆಗಳ ಸಂಖ್ಯೆ ಎಷ್ಟು? 126 ಮೂಳೆಗಳು ಬರ್ತಾವೆ. ಅದೇ ರೀತಿ ಇನ್ನೊಂದು ಯಾವ್ದು ಬರ್ತೈತಿ ಇಲ್ಲಿ? ಆಕ್ಸಿಯಲ್ ಮೂಳೆಗಳು. ಇವು ಏನ್ ಮಾಡ್ತಾವು ಅಂತಂದ್ರ ನಮ್ಮ ದೇಹದ ಸೂಕ್ಷ್ಮ ಭಾಗಗಳಿಗೆ ಅಥವಾ ಅಂಗಗಳಿಗೆ ಏನ್ ಮಾಡ್ತಾವು? ರಕ್ಷಣೆಯನ್ನ ನೀಡ್ತಾವ. ಏನ್ ಮಾಡ್ತಾವು? ನಮ್ಮ ದೇಹದ ಸೂಕ್ಷ್ಮ ಭಾಗಗಳೇನಿರ್ತಾವ, ನಮ್ಮ ಅಂಗಗಳೇನಿರ್ತಾವ, ಸೂಕ್ಷ್ಮ ಅಂಗಗಳು, ಅವುಗಳಿಗೆ ರಕ್ಷಣೆಯನ್ನ ನೀಡ್ತಾವ. ಉದಾಹರಣೆಗೆ ನಮ್ಮ ಹೃದಯ ಇದೆ. ಸೊ ಹೃದಯಕ್ಕೆ ರಕ್ಷಣೆಯನ್ನ ನೀಡ್ಲಿಕ್ಕೆ ನಮಗೇನಿದಾವ? ಇಲ್ಲಿ ಪಕ್ಕೆಲುಬುಗಳು ಇದಾವ, ರಿಬ್ಸ್ ಗಳು ಅಂತ ಹೇಳ್ತೇವೆ. ಅವುಗಳು ಏನ್ ಮಾಡ್ತಾವು? ನಮಗೆ ಸಹಾಯಕಾರಿ ಆಗ್ತವೆ. ಅದರ ಜೊತೆಗೆ ನೆಕ್ಸ್ಟ್ ನಮ್ಮ ಮೆದುಳು ಇದೆ. ಮೆದುಳನ್ನ ರಕ್ಷಣೆ ಮಾಡ್ಲಿಕ್ಕೆ ಇಲ್ಲಿ ನಮ್ಮ ತಲೆ ಏನಿದೆಯಲ್ಲ, ಇದು 8 ಮೂಳೆಗಳ ಒಂದು ಗುಂಪಾಗಿರ್ತೈತಿ. ಸೊ ಅದು ಕೂಡ ಏನ್ ಮಾಡ್ತೈತಿ? ನಮ್ಮ ಮೆದುಳಿಗೆ ರಕ್ಷಣೆಯನ್ನ ನೀಡ್ತಾವೆ. ಇಂತಹ ಸೂಕ್ಷ್ಮವಾಗಿರುವಂತಹ ಭಾಗಗಳು, ಅಂಗಗಳು ಏನಿದಾವು, ಅವುಗಳನ್ನ ರಕ್ಷಣೆ ಮಾಡ್ತಾವ. ಯಾವುದು ಅಂತಂದ್ರ ಆಕ್ಸಿಯಲ್ ಮೂಳೆಗಳು ಇರ್ತಾವ. ಈ ಆಕ್ಸಿಯಲ್ ಮೂಳೆಗಳ ಸಂಖ್ಯೆ ಎಷ್ಟು ಅಂತಂದ್ರ ಇವು 80 ಇರ್ತಾವ. ಎಷ್ಟು ಇರ್ತಾವ? ಇವ 80 ಮೂಳೆಗಳು ಇರ್ತಾವ. ಅಪೆಂಡಿಕ್ಯುಲರ್ 126, ಆಮೇಲೆ ಆಕ್ಸಿಯಲ್ 80 ಮೂಳೆಗಳು ಇರ್ತಾವ. ಸೊ ಈ ಎಲ್ಲಾ ಮೂಳೆಗಳ ಹೆಸರುಗಳು ನಿಮ್ಗ ಗೊತ್ತಿರಬೇಕು. ಎಕ್ಸಾಮ್ ದಲ್ಲಿ ಕೇಳ್ತಾರ ನಿಮಗ ಈ ಮೂಳೆಗಳು ಎಲ್ಲಿ ಕಂಡು ಬರ್ತಾವ. ಈಗ ರಿಬ್ಸ್ ಗಳು ಇದಾವ, ಹೌದಾ? ಪಕ್ಕೆಲುಬುಗಳು ಎಲ್ಲಿ ಕಂಡು ಬರ್ತಾವು? ದೇಹದ ಭಾಗದಲ್ಲಿ ಕಂಡು ಬರ್ತಾವು. ಓಕೆನಾ. ಅದೇ ರೀತಿ ನೆಕ್ಸ್ಟ್ ಬೇರೆ ಇನ್ನು ಎಲ್ಲಾ ಹೆಸರುಗಳು ಇದಾವಲ್ಲ, ಅವುಗಳನ್ನ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಭಾಗದಲ್ಲಿ ಯಾವ ಮೂಳೆಗಳಿದಾವು ಅಂತೇಳಿ. ಓಕೆನಾ. ಸೊ ಇದು ಇಷ್ಟು ಆದ್ಮೇಲೆ ನಾವೀಗ ಒಂದೊಂದಾಗಿ ನೋಡೋಣ. ಅಪೆಂಡಿಕ್ಯುಲರ್ ಮೂಳೆಗಳು 126 ಮೂಳೆಗಳನ್ನ 1 by 1 ನೋಡ್ತಾ ಹೋಗೋಣ. ಯಾವುದು? ಒಂದನೇದ್ದು ಅಪೆಂಡಿಕ್ಯುಲರ್ ಮೂಳೆಗಳ ಸಂಖ್ಯೆ 126 ಇದೆ, ಹೌದಾ? ಈ ಅಪೆಂಡಿಕ್ಯುಲರ್ ಮೂಳೆಗಳನ್ನ ನಾವು 2 ಭಾಗಗಳಲ್ಲಿ ಡಿವೈಡ್ ಮಾಡ್ತೇವೆ. ಒಂದನೇದು ಯಾವುದು ಅಂತಂದ್ರೆ ಅಪ್ಪರ್ ಲಿಂಬ್, ಆಮೇಲೆ ಇನ್ನೊಂದು ಯಾವುದು? ಲೋವರ್ ಲಿಂಬ್ ಅಂತ ಹೇಳಿ ಮಾಡ್ತೇವೆ. ಅಪ್ಪರ್ ಲಿಂಬ್ ದಲ್ಲಿ ಏನೇನ್ ಬರ್ತಾವು? ಅಪ್ಪರ್ ಲಿಂಬ್ ದಲ್ಲಿ 2 ಕೈಗಳು ಬರ್ತವೆ. ಲೋವರ್ ಲಿಂಬ್ ದಲ್ಲಿ 2 ಕಾಲುಗಳು ಬರ್ತವೆ. 2 ಕಾಲುಗಳು ಬರ್ತವೆ. ಇಲ್ಲಿ ಎಷ್ಟಿರ್ತಾವು? ಇಲ್ಲಿ 60 ಮೂಳೆಗಳು ಇರ್ತಾವು. ಇಲ್ಲಿ ಎಷ್ಟಿರ್ತಾವು? 60 ಮೂಳೆಗಳು ಇರ್ತಾವ. ಅಂದ್ರ ಅಪ್ಪರ್ ಲಿಂಬ್ ಏನ್ ಕೈ ಇದೆ, 2 ಕೈಗಳನ್ನ ಸೇರಿಸಿದ್ವಿ ಅಂದ್ರೆ 60 ಮೂಳೆ. ಅಂದ್ರ ಈ ಒಂದು ಕೈಯಲ್ಲಿ 30 ಮೂಳೆಗಳು, ಈ ಒಂದು ಕೈಯಲ್ಲಿ 30 ಮೂಳೆಗಳು ಇರ್ತವೆ. ಸೊ ಹೀಗೆ 60 ಮೂಳೆಗಳು. ಅದೇ ರೀತಿ ಲೋವರ್ ಲಿಂಬ್ ಎದಕ್ಕೆ ಅಂತೇವೆ ನಾವು? ಕಾಲುಗಳಿಗೆ ಅಂತೇವೆ. ಒಂದು ಕಾಲಿನಲ್ಲಿ 30 ಮೂಳೆ, ಇನ್ನೊಂದು ಕಾಲಿನಲ್ಲಿ 30 ಮೂಳೆ, ಹೀಗೆ 60 ಮೂಳೆಗಳು. ಟೋಟಲ್ 120 ಮೂಳೆಗಳು ಇಲ್ಲೇ ಇರ್ತಾವ. ಕೈ ಮತ್ತು ಕಾಲುಗಳನ್ನ ಸೇರಿಸಿದ್ವಿ ಅಂತಂದ್ರ 120 ಮೂಳೆಗಳು ಏನಾಗ್ತಾವ? ಇಲ್ಲಿ ನಮಗ ಕಂಡು ಬರ್ತಾವ. ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೈಗಳಲ್ಲಿ ಇರುವಂತಹ ಮೂಳೆಗಳು, ಕೈಗಳಲ್ಲಿ ಎಷ್ಟಿದಾವು? 30 × 2, ಟೋಟಲ್ ಆಗಿ 60 ಮೂಳೆಗಳು ಇದರಲ್ಲಿ ನಮಗ ನೋಡ್ಲಿಕ್ಕೆ ಸಿಗ್ತಾವ.
ಸೊ ಇಲ್ಲಿ ಕೈಗಳ ಒಂದು ಚಿತ್ರ ತೆಗಿತೇನೆ ನಾನು. ಸೊ ಅದರ ಹಾಗೆ ನಾವು ಒಂದೊಂದಾಗಿ ಏನ್ ಮಾಡೋಣ ನೋಡ್ತಾ ಹೋಗೋಣ. ಒಂದೇದ್ ಯಾವ್ದು ಅಂತಂದ್ರ ಇದು ದೊಡ್ಡ ಮೂಳೆ ಇದೆ. ಸೊ ನಮ್ಮ ಶೋಲ್ಡರ್ ಏನಿದೆ, ಶೋಲ್ಡರ್ ದಿಂದ ಇಲ್ಲಿ ಒಂದು ಮೂಳೆ ಬರ್ತೈತಿ. ಅದನ್ನ ಏನಂತ ಹೇಳಿ ಕರಿತೀವಿ ನಾವು? ಹ್ಯೂಮರಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಹ್ಯೂಮರಸ್. ಎಷ್ಟ್ ಇರ್ತಾವ ಇವ? ಒಂದ್ ಕೈದ್ ಮಾತ್ರ ನೋಡೋಣ. ಒಂದ್ ಕೈದ ಮೂಳೆಗಳನ್ನ ನೋಡಿದ್ವಿ ಅಂತಂದ್ರ ಏನಪ್ಪಾ ಅಂತಂದ್ರ ಅದೇ ರೀತಿ ಇನ್ನೊಂದು ಕೈ ಒಳಗುನು ಕೂಡ ಇರ್ತಾವ. 30 ಮೂಳೆಗಳನ್ನ ಮಾತ್ರ ನಾವು ನೋಡೋಣ, ಇನ್ನು 30 ಸೇಮ್ ಅನ್ನ ಇರ್ತಾವ. ಓಕೆನಾ? ಹ್ಯೂಮರಸ್ ಮೂಳೆ ಎಲ್ಲಿ ಕಂಡು ಬರ್ತೈತಿ ಅಂತ ಕೇಳಿದ್ರೆ ಕೈಯಲ್ಲಿ ಕಂಡು ಬರ್ತೈತಿ. ಹ್ಯೂಮರಸ್ ಒಂದ್ ಕೈ ಒಳಗ್ ಒಂದ್ ಇರ್ತೈತಿ, ಇನ್ನೊಂದ್ ಕೈ ಒಳಗ್ ಇನ್ನೊಂದ್ ಇರ್ತೈತಿ. ಅಂದ್ರೆ 2 ಹ್ಯೂಮರಸ್ ಇರ್ತಾವ, ಬಟ್ ಇಲ್ಲಿ ಒಂದ್ ಬರೋಣ ನಾವು. ಹ್ಯೂಮರಸ್ ಇರ್ತೈತಿ. ಇದಾದ್ಮೇಲೆ ಇಲ್ಲಿ ಇದ್ರ ಕೆಳಗಡೆ 2 ಮೂಳೆಗಳು ನಮ್ಗ ಕಂಡು ಬರ್ತಾವ. ಇಲ್ಲಿ ಏನಿರ್ತಾವು? 2 ಮೂಳೆಗಳು ಇಲ್ಲಿ ಕಂಡು ಬರ್ತವೆ. ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು? ರೇಡಿಯಸ್. ರೇಡಿಯಸ್ ಕೂಡ ಒಂದ್ ಇರ್ತೈತಿ. ಈ ಸೈಡ್ ನೋಡಿದ್ವಿ ಅಂತಂದ್ರೆ ಇದಕ್ಕೆ ಏನಂತ ಹೇಳಿ ಕರಿತೀವಿ? ಅಲ್ನಾ. ಸೊ ಇಲ್ಲಿ ಒಂದು ದೊಡ್ಡ ಮೂಳೆ ಇರ್ತೈತಿ ನೋಡ್ರಿ. ಇಲ್ಲಿ ಭುಜದಿಂದ ಕೆಳಗ್ ಹಿಂಗ ನೇರವಾಗಿ ಇಲ್ಲಿ ತಕ ಬಂದ್ವಿ ಅಂದ್ರ, ಇಲ್ಲಿಂದ ಇಲ್ಲಿ ತಕ ಬಂದ್ವಿ ಅಂದ್ರ ಇದು ಯಾವ್ದು? ಹ್ಯೂಮರಸ್ ಇರ್ತೈತಿ. ಆಮೇಲೆ ಇಲ್ಲಿಂದ ಈ ಒಂದೇನ್ ಮೊಣಕೈ ಇದೆ, ಮೊಣಕೈಯಿಂದ ನಾವು ಈ ಸೈಡ್ ಹೋದ್ವಿ ಅಂದ್ರೆ ಇದೇನು ಹೆಬ್ಬೆರಳು ಇದೆ. ಸೊ ಈ ಹೆಬ್ಬೆರಳಿನಿಂದ ಈ ಸೈಡ್ ಇಲ್ಲಿಂದ ಹಿಡಿದು ಹಿಂಗ್ ಹೋಗಿರ್ತೈತ್ಲಾ ಈ ಮೂಳೆ ಏನಿರ್ತೈತ್ಲಾ ಇದನ್ನ ಏನಂತ ಹೇಳಿ ಕರಿತೀವಿ? ರೇಡಿಯಸ್ ಅಂತೇವಿ. ಸೊ ಈ ರೇಡಿಯಸ್ ಇರುವಂತದ್ದು ಯಾವ ಮೂಳೆಗೆ ಅಟ್ಯಾಚ್ ಆಗಿರ್ತೈತಿ, ಯಾವ ಕಡೆ ಇರ್ತೈತಿ? ಅದು ಹೆಬ್ಬೆರಳಿನ ಕಡೆ ಇರುವಂತಹ ಮೂಳೆ ರೇಡಿಯಸ್ ಮೂಳೆ. ಆಮೇಲೆ ಇದರದ ಅಪೋಸಿಟ್ ಸೈಡ್ ಇಲ್ಲೊಂದು ಮೂಳೆ ಇರ್ತೈತಿ, ಅದನ್ನ ಏನಂತ ಹೇಳಿ ಕರಿತೀವಿ? ಅಲ್ನಾ ಅಂತ ಹೇಳಿ ಕರಿತೀವಿ. ಇದು ರೇಡಿಯಸ್, ಈಚೆ ಕಡೆದು ಅಲ್ನಾ. ಸೊ ಹೆಬ್ಬೆರಳಿನ ಹತ್ರ ಇರುವಂತದ್ದು ಯಾವ್ದು? ರೇಡಿಯಸ್. ಆಮೇಲೆ ಈ ಸೈಡ್ ಇರುವಂತದ್ದು ಯಾವ್ದು? ಅಲ್ನಾ. ಆಮೇಲೆ ಇದ್ರ ಕೆಳಗಡೆ ಒಂದು ನಮ್ಮ ಏನ್ ಮೊಣಕೈ ಇದೆ ಇಲ್ಲಿ, ಹೌದಾ? ಇದಕ್ಕೆ ಏನಂತೇವಿ? ಮೊಣಕೈ ಅಂತೇವಲ್ಲ. ಇದಕ್ಕ ವಾಚ್ ಹಾಕೋತಿರಲ್ಲ ನೀವು ಇದಕ್ಕ. ಸೊ ಇದಕ್ಕೆ ಇಲ್ಲಿ 8 ಮೂಳೆಗಳು ಇರ್ತಾವ. ಎಷ್ಟಿರ್ತಾವ ಇಲ್ಲಿ? 8 ಚಿಕ್ಕದಾಗಿರುವಂತಹ ಮೂಳೆಗಳು ಇಲ್ಲಿ ಇರ್ತಾವ. ಸೊ ಇವುಗಳಿಗೆ ನಾವು ಕಾರ್ಪಲ್ಸ್ ಏನಂತ ಹೇಳಿ ಕರಿತೀವಿ? ಕಾರ್ಪಲ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಏನಂತ ಹೇಳಿ ಕರಿತೀವಿ? ಕಾರ್ಪಲ್ಸ್ ಅಂತ ಹೇಳಿ ಕರಿತೀವಿ. ಇದಾದ್ಮೇಲೆ ಇದರ ಮುಂದೆ ಇಲ್ಲಿ ಅಂಗೈ ಒಳಗ್ ಹೋದ್ವಿ ಅಂತಂದ್ರ, ಇದೇನ ಅಂಗೈ ಐತಲ್ಲ, ಈ ಅಂಗೈದೊಳಗ್ ಹೋದ್ವಿ ಅಂದ್ರ ಇಲ್ಲಿಂದ ಹಿಡಿದ ಇಲ್ಲಿ ಒಂದ್ ಇರ್ತೈತಿ, 2, 3, 4, 5. ಸೊ ಇಲ್ಲಿವರೆಗೆ ಬೆರಳಿನವರೆಗೆ ಇರುವಂತಹ ಮೂಳೆಗಳು ಏನಿದಾವಲ್ಲ ಅವುಗಳಿಗೆ ಏನಂತ ಹೇಳಿ ಕರಿತೀವಿ ನಾವ? ಕಾರ್ಪಲ್ಸ್. ಆದ್ಮೇಲೆ ಇಲ್ಲಿ ಅಂಗೈ ಒಳಗ್ ಹೋಗಿರುವಂತಹ ಮೂಳೆಗಳು. ಸೊ ಇದು ಹೆಬ್ಬೆರಳಿಗೆ ಹೋಗಿರುವಂತದ್ದು. ಹೆಬ್ಬೆರಳು ಅಲ್ಲ, ಬಟ್ ಇದು ಹೆಬ್ಬೆರಳಿಗೂ ಕೂಡ ಈ ರೀತಿ ಒಂದು ಮೂಳೆ ಹೋಗಿರ್ತೈತಿ. ಸೊ ಇವುಗಳಿಗೆ ಏನಂತ ಹೇಳಿ ಕರಿತೀವಿ ನಾವ? ಮೆಟಾಕಾರ್ಪಲ್ಸ್. ಮೆಟಾಕಾರ್ಪಲ್ಸ್ ಎಷ್ಟಿರ್ತಾವ ಇವ? 5 ಇರ್ತಾವ. ಮೆಟಾಕಾರ್ಪಲ್ಸ್ ಎಷ್ಟಿರ್ತಾವು? 5 ಇರ್ತಾವ. ನೋಡ್ರಿ, ಹ್ಯೂಮರಸ್, ರೇಡಿಯಸ್, ಅಲ್ನಾ. ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್, ಮೆಟಾಕಾರ್ಪಲ್. ಇದಾದ್ಮೇಲೆ ಮೆಟಾಕಾರ್ಪಲ್ ಎಷ್ಟಿರ್ತಾವು? 5. ಮೆಟಾ ಅಂದ್ರೆ ಏನು? ಮುಂದಿನ ಭಾಗ. ಮೆಟಾ ಅಂದ್ರ ಮುಂದಿನ ಭಾಗ. ಕಾರ್ಪಲದ ಮುಂದಿನ ಭಾಗ ಮೆಟಾಕಾರ್ಪಲ್. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹೆಬ್ಬೆರಳಿನೊಳಗೆ ಎಷ್ಟಿರ್ತಾವು? ಹೆಬ್ಬೆರಳಿನಲ್ಲಿ 2 ಮೂಳೆಗಳು ಇರ್ತವೆ. ಆಮೇಲೆ ಇಲ್ಲಿ ಎಷ್ಟಿರ್ತಾವು? 3 ಮೂಳೆಗಳು. ಇಲ್ಲಿ ಎಷ್ಟಿರ್ತಾವು? ಈ ಬೆರಳಿನಲ್ಲಿ 3, ಇಲ್ಲಿ 3 ಮೂಳೆ, ಇಲ್ಲಿ ಚಿಕ್ಕ ಬೆರಳಿನಲ್ಲಿ 3 ಮೂಳೆ ಇರ್ತಾವ. ಸೊ ಇವುಗಳಿಗೆ ಏನಂತ ಹೇಳಿ ಕರಿತೀವಿ ನಾವು? ಫಲಂಜಸ್. ಏನಂತ ಕರಿತೀವಿ? ಫಲಂಜಸ್. ಇವುಗಳ ಸಂಖ್ಯೆ 14 ಆಗಿರ್ತೈತಿ. ಫಲಂಜಸ್ ಹೆಬ್ಬೆರಳು ನೋಡ್ರಿ, ಇಲ್ಲಿ ಹೆಬ್ಬೆರಳಿನಲ್ಲಿ 2 ಇರ್ತಾವು, ಇಲ್ಲಿ 1, 2, 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಸೊ ಹೀಗೆ ಟೋಟಲ್ ಆಗಿ 14 ಮೂಳೆಗಳು ಇರ್ತಾವ ನೋಡ್ರಿ. 14 ಇದಾವಿಲ್ಲೋ? 3, 4, 12, 13, 14 ಮೂಳೆ. ಹೆಬ್ಬೆರಳಿನಲ್ಲಿ ಎಷ್ಟು ಇರ್ತಾವ ಮೂಳೆಗಳು? 2 ಮೂಳೆಗಳು ಇರ್ತಾವೆ. ಓಕೆನಾ? ಸೊ ಇದು ಏನು ಅಂತಂದ್ರೆ ಕೈಯಲ್ಲಿ ಇರುವಂತಹ ಮೂಳೆಗಳು. ಸೊ ಇದನ್ನ ಸರಿಯಾಗಿ ನೆನಪಿಟ್ಕೋಬೇಕು. ಮೆಟಾಕಾರ್ಪಲ್ಸ್ ಗಳು ಎಲ್ಲಿ ಕಂಡು ಬರ್ತಾವು ಅಂತ ಹೇಳಿ ಕೇಳ್ತಾರೆ. ಮೆಟಾಕಾರ್ಪಲ್ಸ್ ಎಲ್ಲಿ ಕಂಡು ಬರ್ತಾವು? ಅಂಗೈ ಒಳಗ್ ಕಂಡು ಬರ್ತಾವು. ಕಾರ್ಪಲ್ಸ್ ಗಳು ಎಲ್ಲಿ ಕಂಡು ಬರ್ತಾವು? ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವ? ರಿಸ್ಟ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ದಲ್ಲಿ. ಏನಂತೇವೆ? ರಿಸ್ಟ್ ದಲ್ಲಿ ಕಂಡು ಬರ್ತಾವ. ಇದಾದ್ಮೇಲೆ ರೇಡಿಯಸ್ ಇಲ್ಲಿ ಇರ್ತೈತಿ, ಈ ಕಡೆ ಅಲ್ನಾ ಇರ್ತೈತಿ. ಇಲ್ಲಿ ಭುಜದಿಂದ ಬಂದಿರುವಂತಹ ಮೂಳೆಗೆ ಹ್ಯೂಮರಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಅದಕ್ಕ ಹ್ಯೂಮರಸ್ ಅಂತ ಕರಿತೀವಿ. ಸೊ ಇಷ್ಟು ಮೂಳೆಗಳು ನಿಮ್ಗ ಗೊತ್ತಿರ್ಬೇಕು. ಇವು 60 ಮೂಳೆಗಳಾದ. ಕೈಯಲ್ಲಿ ಇವು 30 ಮೂಳೆ,
ಆಮೇಲೆ ಇನ್ನೊಂದು ಕೈಯಲ್ಲಿ ಅದೇ ರೀತಿ ಸೇಮ್ ಇರ್ತಾವು 30 ಅಂದ್ರೆ 60 ಮೂಳೆಗಳು ಇದರಲ್ಲಿ ನಾವು ನೋಡಬಹುದು. ಓಕೆನಾ. ಇವು ಕೈಯಲ್ಲಿ ಆದ್ಮೇಲೆ ನಾವು ನೆಕ್ಸ್ಟ್ ಎದ್ರೊಳಗೆ ನೋಡೋಣ ಈಗ ಕಾಲುಗಳು, ಲೋವರ್ ಲಿಮ್ಸ್ ಅಂತ ಕರಿತೀವಿ. ಇದರಲ್ಲಿಯೂ ಕೂಡ 30 ಇಂಟು 2 ಎಷ್ಟಾಗ್ತವೆ, 60 ಮೂಳೆಗಳು. ಸೊ ಇಲ್ಲಿಯೂ ಕೂಡ ಸೇಮ್ ಇರ್ತೈತಿ, ಒಂದ್ ಸ್ವಲ್ಪ ಚೇಂಜ್ ಇರ್ತೈತಿ. ಬಟ್ ಇಲ್ಲಿ ನೋಡ್ರಿ, ಈಗ ತೊಡೆಯ ಮೂಳೆ ಇದು, ಇದಕ್ಕೆ ಏನಂತ ಕರಿತೀವಿ ನಾವು, ಫೀಮರ್ ಅಂತ ಕರಿತೀವಿ. ಫೀಮರ್ ಅಂತ ಕರಿತೀವಿ. ಒಂದು ಮೂಳೆ ಇರ್ತೈತಿ. ಇದು ಏನು ಅಂತಂದ್ರ ಅತಿ ದೊಡ್ಡ ಮೂಳೆ. ನಮ್ಮ ಶರೀರದೊಳಗನ ಅತಿ ದೊಡ್ಡ ಮೂಳೆ ಯಾವ್ದು ಅಂತ ಕೇಳಿದ್ರೆ ಯಾವ್ದ್ರಿ, ಫೀಮರ್ ಇರ್ತೈತಿ. ಯಾವ್ದು ಇರ್ತೈತಿ, ಫೀಮರ್ ಅಂತ ಕರಿತೀವಿ. ಅತಿ ದೊಡ್ಡದಾಗಿರುವಂತ ಮೂಳೆ. ಇದು ಕೂಡ ಎಕ್ಸಾಮ್ ದಲ್ಲಿ ಬಹಳಷ್ಟು ಸಲ ನಿಮ್ಗ ಕೇಳ್ಯಾರೆ. ನಮ್ಮ ಶರೀರದೊಳಗನ ಅತಿ ದೊಡ್ಡದಾಗಿರುವಂತಹ ಮೂಳೆ ಯಾವ್ದು ಅಂತ ಕೇಳ್ತಾರೆ. ಅದು ಯಾವ್ದಾಗಿರ್ತೈತಿ, ಫೀಮರ್ ಆಗಿರ್ತೈತಿ. ಓಕೆನಾ, ಫೀಮರ್. ಇದಾದ್ಮೇಲೆ ನೆಕ್ಸ್ಟ್ ತೊಡೆಯ ಮೂಳೆ ಆದ್ಮೇಲೆ ಇಲ್ಲಿ ಒಂದು ರೌಂಡ್ ಆಗಿ ಪ್ಲೇಟ್ ಇರ್ತೈತಿ. ಸೊ ಅದನ್ನ ಏನಂತ ಕರಿತೀವಿ ನಾವು, ಪಟೇಲ ಅಂತ ಕರಿತೀವಿ. ಏನಂತ ಕರಿತೀವಿ, ಚಿಪ್ ಇರ್ತೈತಿ ನೋಡ್ರಿ ಮೊಣಕಾಲಿನೊಳಗೆ ಚಿಪ್. ಸೊ ಅದಕ್ಕೆ ಏನಂತ ಕರಿತೀವಿ, ಪಟೇಲ ಅಂತ ಕರಿತೀವಿ. ಅದು ಒಂದ್ ಇರ್ತೈತಿ, ಒಂದ್ ಕಾಲಿನಲ್ಲಿ ಚಿಪ್ಪು ಹಿಂಗ್ ಮಾಡಿದ್ವಿ ಅಂತಂದ್ರ ಅದೇನಾಗ್ತಿರ್ತೈತಿ, ಅದ ಅಳಿಯಾಡ್ತಿರ್ತೈತಿ. ಸೊ ಅದು ಯಾವ್ದು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವ, ಪಟೇಲ ಅಂತ ಕರಿತೀವಿ. ಆಮೇಲೆ ಈ ಸೈಡ್ ಹೆಬ್ಬೆರಿನ ಹತ್ರ ಒಂದು ದೊಡ್ಡದಾಗಿರುವಂತಹ ಮೂಳೆ ಇರ್ತೈತಿ. ಇದನ್ನ ಏನಂತ ಕರಿತೀವಿ ನಾವು, ಟಿಬಿಯಾ. ಆಮೇಲೆ ಈ ಸೈಡ್ ಒಂದು ಮೂಳೆ ಇರ್ತೈತಿ, ಚಿಕ್ಕದಾಗಿರುವಂತಹ ಮೂಳೆ, ಫಿಬುಲಾ. ಫಿಬುಲಾ ಅಂತ ಇರ್ತೈತಿ. ಯಾವುದು, ಫಿಬುಲಾ. ನೋಡ್ರಿ, ಫೀಮರ್, ಪಟೇಲಾ, ಟಿಬಿಯಾ, ಫಿಬುಲಾ. ಇಲ್ಲಾಂದ್ರೆ ಹಿಂಗ್ ನೆನಪಿಟ್ಕೊಳ್ರಿ, ಫೀಮರ್, ಪಟೇಲಾ, ಫಿಬುಲಾ. ಈ ಸೈಡ್ ಏನಿರ್ತೈತಿ, ಟಿಬಿಯಾ ಮೂಳೆ ಇರ್ತೈತಿ. ಈ ಟಿಬಿಯಾ ಮೂಳೆನೂ ಕೂಡ ಒಂದ್ ಇರ್ತೈತಿ. ಸೊ ಇದ್ರ ವಿಶೇಷತೆ ಏನು ಅಂತಂದ್ರ ಇದನ್ನ ನಾವು ಮಿಂಚುವ ಮೂಳೆ ಅಂತ ಕರಿತೀವಿ, ಶೈನಿಂಗ್ ಬೋನ್. ಟಿಬಿಯಾವನ್ನ ಏನಂತ ಕರಿತೀವಿ ನಾವು, ಶೈನಿಂಗ್ ಬೋನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಶೈನಿಂಗ್ ಬೋನ್ ಅಂತ ಕರಿತೀವಿ. ಮಿಂಚುವ ಮೂಳೆ ಅಂತ ಹೇಳಿ ನಾವು ಟಿಬಿಯಾವನ್ನ ಕರಿತೀವಿ. ಇದಾದ್ಮೇಲೆ ಇಲ್ಲಿ ನಮ್ಮ ಏನ್ ಆಂಕಲ್ ಇರ್ತೈತಿ, ಆಂಕಲ್ ಅಂತ, ಅಂಕಲ್ ಅಲ್ಲ, ಏನ್ ಹೇಳ್ರಿ, ಆಂಕಲ್. ಆಂಕಲ್. ಸೊ ನೀವು ಕಾಲು ಗೆಜ್ಜೆ ಹಾಕೋತಿರ್ಲ ಆ ಭಾಗ, ಅಲ್ಲಿ ಅಲ್ಲಿ 7 ಮೂಳೆಗಳ ಒಂದು ಗುಂಪು ಇರ್ತೈತಿ. ಅದನ್ನ ಏನಂತ ಕರಿತೀವಿ ನಾವು, ಟಾರ್ಸಲ್ಸ್. ಎಷ್ಟಿರ್ತಾವ ಇಲ್ಲಿ, ಟಾರ್ಸಲ್ಸ್ ಮೂಳೆಗಳಿರ್ತಾವ. ಆಮೇಲೆ ನಮ್ಮ ಪಾದದಲ್ಲಿ 5 ಮೂಳೆಗಳು ಹೋಗಿರ್ತಾವೆ. ಎಷ್ಟು ಮೂಳೆಗಳು ಹೋಗಿರ್ತಾವ, 5 ಮೂಳೆಗಳು ಇಲ್ಲಿ ನಮ್ಮ ಪಾದದಲ್ಲಿ ಹೋಗಿರ್ತಾವ. ಇದನ್ನ ಏನಂತ ಕರಿತೀವಿ ನಾವು, ಮೆಟಾಟಾರ್ಸಲ್ಸ್. ಮೆಟಾಟಾರ್ಸಲ್ಸ್ ಗಳ ಸಂಖ್ಯೆ ಎಷ್ಟು, 5 ಮೆಟಾಟಾರ್ಸಲ್ಸ್ ಗಳ ಸಂಖ್ಯೆ. ಇದಾದ್ಮೇಲೆ ಇಲ್ಲಿ ಹೆಬ್ಬೆರಳಿನಲ್ಲಿ 2 ಮೂಳೆಗಳಿರ್ತಾವು. ಇಲ್ಲಿ 3 ಮೂಳೆ, ಇಲ್ಲಿ 3 ಮೂಳೆ, ಇಲ್ಲಿ 3, ಇಲ್ಲಿ 3, ಟೋಟಲ್ 14 ಇರ್ತಾವ. ಇವುಗಳಿಗೆ ನಾವು ಫಲಂಜಸ್ ಏನಂತ ಕರಿತೀವಿ, ಫಲಂಜಸ್. 14 ಮೂಳೆ. ಇವು ಬೆರಳಿನಲ್ಲಿರುವಂತಹ ಮೂಳೆಗಳು, ಇವು ಫಲಂಜಸ್. ಓಕೆನಾ. ಟಾರ್ಸಲ್ಸ್ ಗಳು ಏನಿರ್ತಾವಲ್ಲ, ಟಾರ್ಸಲ್ಸ್ ಇವು ನಮ್ಮ ಆಂಕಲ್ ಹತ್ರ ಬರ್ತಾವ. ಆಂಕಲ್ ಅಂತಂದ್ರ ಏನು, ಕಾಲು ಗೆಜ್ಜೆ ಹಾಕೋತೀರಿ, ಚೈನ್ ಹಾಕೋತಾರ ಹುಡುಗಿಯರು, ಕಾಲು ಚೈನ್ಗಳು. ಸೊ ಆ ಭಾಗದಲ್ಲಿ 7 ಮೂಳೆಗಳಿರ್ತಾವ, ಅವುಗಳಿಗೆ ಟಾರ್ಸಲ್ಸ್ ಅಂತೇವಿ. ಆಮೇಲೆ ಪಾದದಲ್ಲಿ ಹೋಗಿರುವಂತಹ ಮೂಳೆಗಳಿಗೆ ಮೆಟಾಟಾರ್ಸಲ್ಸ್ ಅಂತ ಕರಿತೀವಿ. ಬೆರಳಿನಲ್ಲಿರುವಂತಹ ಮೂಳೆಗಳಿಗೆ ಫಲಂಜಿಸ್ ಅಂತ ಕರಿತೀವಿ. ಇವು 14 ಇರ್ತಾವ. ಸೊ ಒಂದ್ಸಲ ಎಕ್ಸಾಮ್ ದಲ್ಲಿ ಕೇಳಿದ್ರು, ಫಲಂಜಿಸ್ ಮೂಳೆಗಳು ಎಲ್ಲಿ ಕಂಡು ಬರ್ತಾವ, ಫಲಂಜಿಸ್ ಮೂಳೆಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರು. ಫಲಂಜಿಸ್ ಮೂಳೆಗಳು ಎಲ್ಲಿ ಕಂಡು ಬರ್ತಾವು, ಬೆರಳಿನಲ್ಲಿ ಕಂಡು ಬರ್ತಾವ. ಎಲ್ಲಿ, ಬೆರಳಿನಲ್ಲಿ. ಕೈ ಬೆರಳಿನಲ್ಲಿಯೂ ಕೂಡ ಫಲಂಜಿಸ್ 14 ಇರ್ತಾವು. ಆಮೇಲೆ ಕಾಲು ಬೆರಳಿನಲ್ಲಿ ಕೂಡ ಫಲಂಜಿಸ್ ಅಂತ ಏನ ಕರಿತೀವಿ ಮೂಳೆಗಳಿಗೆ 14 ಮೂಳೆಗಳು ಇರ್ತಾವ. ಸೊ ಟೋಟಲ್ ಆಗಿ ಇವು ಏನು ಅಂತಂದ್ರೆ 30 ಮೂಳೆಗಳು ಆಗ್ತವೆ. ಒಂದೇದ್ ಯಾವ್ದು, ಫೀಮರ್, ಪಟೇಲಾ, ಫಿಬುಲಾ, ಆಮೇಲೆ ಟಿಬಿಯಾ. ಇದಾದ್ಮೇಲೆ ಟಾರ್ಸಲ್, ಮೆಟಾಟಾರ್ಸಲ್, ಫಲಂಜಿಸ್. ಸೊ ಎಲ್ಲರೂ ಕೂಡ ಬಾಯಾಟ ಆಗ್ಬೇಕು ನಿಮ್ಗಿದು, ಎಲ್ಲರಿಗೂ ನೆನಪಾಗ್ಬೇಕು ಇವೆಲ್ಲ. ಓಕೆ, ಇನ್ನೊಂದ್ಸಲ ಹೇಳ್ತೇನೆ, ನೋಡ್ಕೊಡ್ರಿ. ಆಮೇಲೆ ಆದಷ್ಟು ಕಣ್ಣು ಮುಚ್ಚಿ ಏನ್ ಮಾಡ್ರಿ, ಹೇಳಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದೇದ್ ನೋಡ್ರಿ, ಫೀಮರ್. ಹೌದಾ, ಫೀಮರ್. ಆಮೇಲೆ ಬರುವಂತದ್ದು ಯಾವ್ದು ಬರ್ತೈತಿ, ರೇಡಿಯಸ್ ಅಲ್ನಾ. ಫೀಮರ್, ರೇಡಿಯಸ್ ಅಲ್ನಾ, ಕಾರ್ಪಲ್, ಮೆಟಾಕಾರ್ಪಲ್, ಫಲಂಜಿಸ್.
ಕಾರ್ಪಲ್, ಮೆಟಾಕಾರ್ಪಲ್, ಫಲಂಜಿಸ್. ಬಟ್ ಟೋಟಲ್ ಆಗಿ 6 ಹೆಸರುಗಳದ. ಓಕೆನಾ. ಒಂದೇದ್ ಯಾವ್ದು? ಹ್ಯೂಮರಸ್, ರೇಡಿಯಸ್, ಅಲ್ನಾ. ಕೈದಲ್ಲಿ ನೋಡ್ರಿ ಇದು. ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್, ಮೆಟಾಕಾರ್ಪಲ್, ಫಲಂಜಿಸ್. ಅದೇ ರೀತಿ ಕಾಲಿನಲ್ಲಿ ನಾವು ನೋಡೋದಾದ್ರೆ, ಕಾಲಿನಲ್ಲಿ ಯಾವ್ದು ಬರ್ತೈತಿ? ಒಂದೇದ್ದು ಫೀಮರ್. ಇಲ್ಲಿ ಒಂದ್ ಹೆಸರು ಎಕ್ಸ್ಟ್ರಾ ಬರ್ತೈತಿ. ಒಂದೇದ್ ಯಾವ್ದು? ಫೀಮರ್, ಆಮೇಲೆ ಪಟೇಲಾ, ಫಿಬುಲಾ, ಟಿಬಿಯಾ. ಫೀಮರ್, ಪಟೇಲಾ, ಆಮೇಲೆ ಫಿಬುಲಾ, ಟಿಬಿಯಾ. ಓಕೆ. ಇದಾದ್ಮೇಲೆ ಟಾರ್ಸಲ್, ಮೆಟಾಟಾರ್ಸಲ್, ಫಲಂಜಿಸ್. ಟಾರ್ಸಲ್, ಮೆಟಾಟಾರ್ಸಲ್, ಫಲಂಜಿಸ್. ಇಲ್ಲಿ ಕಾರ್ಪಲ್ಸ್ ಬರ್ತೈತಿ, ಇಲ್ಲಿ ಕಾರ್ಪಲ್ಸ್ ಬರ್ತಾವು, ಆಮೇಲೆ ಇಲ್ಲಿ ಏನ್ ಬರ್ತಾವು? ಟಾರ್ಸಲ್ಸ್ ಬರ್ತಾವು. ಟಾರ್ಸಲ್ಸ್, ಮೆಟಾಟಾರ್ಸಲ್ಸ್, ಫಲಂಜಿಸ್. ಇಲ್ಲಿ ಏನ್ ಬರ್ತಾವು? ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಫಲಂಜಿಸ್. ಓಕೆ. ಕೈದಲ್ಲಿ ಕಾರ್ಪಲ್ಲು, ಕಾಲಿನಲ್ಲಿ ಟಾರ್ಸಲ್ಲು. ಕೈದಲ್ಲಿ ಕಾರ್ಪಲ್ಲು, ಕಾಲಿನಲ್ಲಿ ಟಾರ್ಸಲ್ಲು. ಓಕೆ. ಈ ರೀತಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇವು ಎಲ್ಲವುಗಳನ್ನ ನೆನಪಿಟ್ಕೋಬೇಕು. ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಈಗ ಎಷ್ಟಾದ್ರು? ಈಗ ಲೋವರ್ ಲಿಮ್, ಸಾರಿ, ಮೊದಲು ಯಾವ್ದು ನೋಡಿದ್ವಿ? ಅಪ್ಪರ್ ಲಿಮ್ ನೋಡಿದ್ವಾ? ಅಪ್ಪರ್ ಲಿಮ್ ದೊಳಗೆ ಏನ್ ಬರ್ತೈತಿ? ಕೈಗಳ ಬರ್ತಾವು. ಸೊ ಎಷ್ಟ್ ನೋಡಿದ್ವಿ? 30 × 2 60 ಮೂಳೆಗಳನ್ನ ನೋಡಿದ್ವಿ. ಅದೇ ರೀತಿ ಲೋವರ್ ಲಿಮ್, ಲೋವರ್ ಲಿಮ್ ದಲ್ಲಿ ಏನ್ ಬರ್ತೈತಿ? ಕಾಲುಗಳು ಬರ್ತಾವು. ಇದರಲ್ಲಿಯೂ ಕೂಡ ನಾವು 30 × 2 ಎಷ್ಟಾದ್ರು? 60. ಅಂತಂದ್ರೆ ಟೋಟಲ್ 120 ಮೂಳೆಗಳನ್ನ ಈಗ ಅಧ್ಯಯನ ನಾವು ಮಾಡಿದ್ವಿ. ಇನ್ನೂ 6 ಮೂಳೆಗಳು ಉಳಿದಾವ್. ಇದರಲ್ಲಿ ಎಷ್ಟು ಮೂಳೆಗಳು ಉಳಿದಾವು ನೋಡ್ರಿ? 126 ಅದಾವ. ಇನ್ನು 6 ಮೂಳೆಗಳು ಉಳಿದಾವ್. 120 ಆಗ್ಯಾವ. ಈಗ ಇನ್ನು 6 ಮೂಳೆಗಳು ಉಳಿದಾವ್. ಸೊ ಆ 6 ಮೂಳೆಗಳು ಯಾವ್ಯಾವ್ದು ಅನ್ನೋದನ್ನ ಈಗ ಒಂದೊಂದಾಗಿ ನೋಡೋಣ. ಇನ್ನು 6 ಮೂಳೆಗಳು ಯಾವ್ಯಾವ್ದು? ಒಂದೇದ್ದು ಪೆಲ್ವಿಸ್. ಪೆಲ್ವಿಸ್ ಗಳ ಸಂಖ್ಯೆ 2 ಇರ್ತೈತಿ. ಇದು ಎಲ್ಲಿ ಕಂಡು ಬರ್ತೈತಿ ಅಂತಂದ್ರ ನಮ್ಮ ಏನು ಹಿಪ್ ಇರ್ತೈತಿ. ಹಿಪ್ ಏನಂತೇವ್ ನಾವ? ಹಿಪ್, ಸೊಂಟ, ಸೊಂಟದ ಭಾಗ. ಸೊಂಟದ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಪೆಲ್ವಿಸ್ ಅನ್ನುವಂತಹ 2 ಮೂಳೆಗಳು ಇರ್ತವೆ. ಈ ಸೈಡ್ ಒಂದಿರ್ತೈತಿ, ಈ ಸೈಡ್ ಒಂದಿರ್ತೈತಿ. ಸೊ 2 ಮೂಳೆಗಳು ಇರ್ತವೆ. ಸೊ ಅವುಗಳಿಗೆ ನಾವು ಪೆಲ್ವಿಸ್ ಮೂಳೆಗಳು ಅಂತ ಕರಿತೀವಿ. 2 ಇರ್ತಾವ ಅವು. ಸೊ ಈ ಪೆಲ್ವಿಸ್ ಗಳ ಒಂದು ವಿಶೇಷತೆ ಏನು ಅಂತಂದ್ರೆ, ವಿಶೇಷತೆ ಅನ್ನೋಕ್ಕಿಂತಲೂ ಇವು ಏನು ಅಂತಂದ್ರ ಪುರುಷರಲ್ಲಿ ಏನಿರ್ತಾವ? ಇವ ಪುರುಷರಲ್ಲಿ ಪೆಲ್ವಿಸ್ ಗಳು ಹೆಂಗಿರ್ತಾವು ಅಂತಂದ್ರೆ ಚಿಕ್ಕದಾಗಿರ್ತಾವು. ಆಮೇಲೆ ಮಹಿಳೆಯರಲ್ಲಿ ಪೆಲ್ವಿಸ್ ಗಳು ಯಾವ ಆಕಾರದೊಳಗಿರ್ತಾವು? ದೊಡ್ಡ ಆಕಾರದಲ್ಲಿ ಕಂಡು ಬರ್ತಾವು. ಮಹಿಳೆಯರಲ್ಲಿ ಪೆಲ್ವಿಸ್ ಗಳ ಆಕಾರ ಹೆಂಗಿರ್ತೈತಿ? ದೊಡ್ಡ ಆಕಾರದಲ್ಲಿ ಅವು ಏನಾಗ್ತಾವು? ಕಂಡು ಬರ್ತಾವ. ಈಗ ಶವಗಳು ಸಿಕ್ಕು ಅಂತಂದ್ರ ಶವಗಳ ಅಸ್ಥಿಪಂಜರ ಅಷ್ಟೇ ಸಿಕ್ಕಿರ್ತೈತಿ. ಬಟ್ ಅದು ಪುರುಷದ್ದೈತೋ ಅಥವಾ ಮಹಿಳೆಯದೈತೆ ಅಂತ ಹೆಂಗ್ ಕಂಡು ಹಿಡಿತಾರ ಅಂತಂದ್ರೆ ಈ ಪೆಲ್ವಿಸ್ ಗಳ ಮೂಲಕನ ಕಂಡು ಹಿಡಿತಾರ. ಅಂದ್ರೆ ಬರೇ ಏನಿರ್ತೈತಿ? ಅಸ್ಥಿಪಂಜರ ಅಷ್ಟೇ ಇರ್ತೈತಿ, ಮತ್ತೇನು ಇರಂಗಿಲ್ಲ, ಮಾಂಸಖಂಡ ಏನೂ ಇರಂಗಿಲ್ಲ. ಸೊ ಅದು ಪುರುಷನ ಡೆಡ್ ಬಾಡಿ ಇದೆಯೋ ಅಥವಾ ಮಹಿಳೆಯ ಡೆಡ್ ಬಾಡಿ ಇದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಕಂಡು ಹಿಡಿತಾರೋ? ಪೆಲ್ವಿಸ್ ಗಳ ಆಧಾರದ ಮೇಲೆ ಏನ್ ಮಾಡ್ತಾರು ಅಂತಂದ್ರೆ ಅವುಗಳನ್ನ ಕಂಡು ಹಿಡಿತಾರ. ಓಕೆ. ಪೆಲ್ವಿಸ್ ಗಳು ಎಲ್ಲಿರ್ತಾವ? ಸೊಂಟದ ಭಾಗದಲ್ಲಿ ಇರ್ತಾವ. 2 ಇರ್ತಾವು. ಆಮೇಲೆ ಅವುಗಳ ಸಂಖ್ಯೆ ಎಷ್ಟು? 2 ಪೆಲ್ವಿಸ್ ಗಳು. ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾವಿಕಲ್ ಅಂತ ಹೇಳ್ತೈತಿ. ಕ್ಲಾವಿಕಲ್ ಗಳ ಸಂಖ್ಯೆನು ಕೂಡ 2 ಇರ್ತೈತಿ. ಕ್ಲಾವಿಕಲ್ ಗಳ ಸಂಖ್ಯೆ ಎಷ್ಟು? 2 ಇರ್ತೈತಿ. ಇವು ಎಲ್ಲಿರ್ತಾವು ಅಂತಂದ್ರೆ ನಮ್ಮ ಕಾಲರ್ ಹತ್ತಿರ ಇರುವಂತಹ ಮೂಳೆಗಳು ಯಾವುದು? ಕ್ಲಾವಿಕಲ್. ಸೊ ಇಲ್ಲಿ ನೀವು ನೋಡಬಹುದು, ಈ ಸೈಡ್ ನೋಡ್ರಿ, ಇಲ್ಲಿ ನಮ್ಮ ಏನ್ ಕುತ್ತಿಗೆ ಇದೆ, ಈ ಕುತ್ತಿಗೆ ಕೆಳಗಿನ ಸೈಡ್ 2 ಮೂಳೆಗಳು ಕಾಣ್ತಿರ್ತಾವ ನೋಡ್ರಿ. ಈ ರೀತಿ ಇಲ್ಲಿ ಮೂಳೆಗಳು ಕಾಣ್ತಾವಲ್ಲ, ಇವುಗಳು ಏನು ಅಂತಂದ್ರೆ ಕ್ಲಾವಿಕಲ್ ಮೂಳೆಗಳು. ಸೊ ಬಹಳ ನಾಜೂಕಾಗಿರ್ತಾವು. ಅಷ್ಟು ಗಟ್ಟಿಯಾಗಿ ಅಟ್ಯಾಚ್ಮೆಂಟ್ ಇರಂಗಿಲ್ಲ. ನೀವು ಹಿಂಗ್ ಒಳಗ್ ಕೈ ಹಾಕಿ ಹಿಂಗ್ ಜಗ್ಗಿರಂತಂದ್ರೆ ಏನ್ ಬರ್ತಾವ? ಕೈಯಾಗನ ಬಂದ್ಬಿಡ್ತಾವ. ಅಷ್ಟು ಮೃದುವಾಗಿ ಇರ್ತಕ್ಕಂತಹ ಮೂಳೆಗಳಿರ್ತಾವು. ಯಾರು ತೆಳ್ಳಗಿರ್ತಾರಲ್ಲ, ಬಹಳಷ್ಟು ಥಿನ್ ಆಗಿರ್ತಾರ, ಅವರಲ್ಲಿ ಬಹಳ ಎದ್ದು ಕಾಣ್ತಿರ್ತಾವ. 2 ಮೂಳೆಗಳು ಏನಾಗ್ತಾವ? ಎದ್ದು ಕಾಣ್ತಾವ. ಇವುಗಳಿಗೆ ಏನಂತ ಕರಿತೀವಿ ನಾವು? ಕ್ಲಾವಿಕಲ್ ಅಂತ ಕರಿತೀವಿ. ಇದಾದ್ಮೇಲೆ ಇನ್ನೂ 2 ಮೂಳೆಗಳು ಇರ್ತಾವು. ಸ್ಕ್ಯಾಪುಲಾ ಅಂತೇವೆ ನಾವು. ಯಾವುದು? ಸ್ಕ್ಯಾಪುಲಾ ಮೂಳೆಗಳು ಅಂತೇವೆ. ಇವು ಎಲ್ಲಿರ್ತಾವು? ನಮ್ಮ
ಕುತ್ತಿಗೆ ಕೆಳಗಿನ ಭಾಗ, ಕುತ್ತಿಗೆ ಕೆಳಗಿನ ಭಾಗ. ಸೊ ಇದೇನು ಕುತ್ತಿಗೆ ಐತಿ, ಕುತ್ತಿಗೆ ಕೆಳಗಿನ ಭಾಗ ಈ ಸೈಡ್. ಸೊ ಈ ಸೈಡ್ ಏನಿದೆ ಐತ್ಲಾ, ಇಲ್ಲಿ ಮೂಳೆ ಇರ್ತಿತ್ತು ಒಂದ. ಸೊ ಈ ಮೂಳೆಗೆ ಏನಂತ ಹೇಳಿ ಕರಿತೀವಿ ನಾವು, ಸ್ಕ್ಯಾಪುಲಾ ಅಂತ ಹೇಳಿ ಕರಿತೀವಿ. ಅವು ಎರಡು, ಇಲ್ಲೊಂದ್ ಇರ್ತೈತಿ, ಆಮೇಲೆ ಈ ಸೈಡ್ ಒಂದ್ ಇರ್ತೈತಿ. ಹೌದಾ, ಇವುಗಳು ಏನು ಅಂತಂದ್ರೆ ಸ್ಕ್ಯಾಪುಲಾ. ಓಕೆನಾ, ಟೋಟಲ್ ಆಗಿ 6 ಆದ್ವಾ. ಯಾವ್ಯಾವ್ದು, ಪೆಲ್ವಿಸ್ 2, ಕ್ಲಾವಿಕಲ್ 2, ಸ್ಕ್ಯಾಪುಲಾ 2 ಮೂಳೆಗಳು ಇರ್ತಾವ. ಸೊ ಟೋಟಲ್ ಆಗಿ ಇವು 6 ಮೂಳೆಗಳು. ಸೊ ಟೋಟಲ್ ಎಷ್ಟಾದು, ಇವು 6 ಮೂಳೆಗಳು ಆದು. ಸೊ ಅಲ್ಲಿ 120, ಇವು 126 ಮೂಳೆಗಳನ್ನ ನೋಡಿದ್ವಿ. ಇವು ಎಲ್ಲಾ ಮೂಳೆಗಳು ಅಪೆಂಡಿಕ್ಯುಲರ್ ಮೂಳೆಗಳು. ಇವು ಎಲ್ಲಾ ಮೂಳೆಗಳು ಯಾವುದು, ಅಪೆಂಡಿಕ್ಯುಲರ್ ಮೂಳೆಗಳು. ಸೊ ಇನ್ನೊಂದೇನು ಅಂತಂದ್ರೆ, ಇದೇನು ಸ್ಕ್ಯಾಪುಲಾ ಮತ್ತು ಇಲ್ಲೇನು ಸ್ಕ್ಯಾಪುಲಾ ಮತ್ತು ಕ್ಲಾವಿಕಲ್ ಇದೆ, ಈ ಎರಡು ಮೂಳೆಗಳನ್ನ ಕೂಡ್ಸಿದ್ವಿ ಅಂತಂದ್ರೆ ಅದಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ಶೋಲ್ಡರ್ ಗಿರ್ಡಲ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ ಅದನ್ನ, ಶೋಲ್ಡರ್ ಗಿರ್ಡಲ್ ಅಂತಂದ್ರ. ಇದೇನ್ ಕ್ಲಾವಿಕಲ್ ಐತಿ, ಕ್ಲಾವಿಕಲ್ ಮತ್ತು ಇಲ್ಲಿರುವಂತಹ ಸ್ಕ್ಯಾಪುಲಾ, ಇವುಗಳನ್ನ ಹಿಂಗೆಲ್ಲಾ ಕೂಡ್ಸಿದ್ವಿ ಅಂತಂದ್ರ ಒಂದು ಹಾರ ತರ ಆಗ್ತೈತಿ, ಒಂದು ನಕ್ಲೆಸ್ ತರ ಆಗ್ತೈತಿ. ಅದು ಎದ್ರ ತರ ಆಗ್ತೈತಿ, ನೆಕ್ಲೆಸ್ ತರ ಆಗ್ತೈತಿ. ಸೊ ಅದನ್ನ ಏನಂತ ಕರಿತೀವಿ ನಾವು, ಶೋಲ್ಡರ್ ಗ್ರಿಡಲ್ ಅಂತ ಕರಿತೀವಿ. ಶೋಲ್ಡರ್ ಗ್ರಿಡಲ್ ಯಾವ ಮೂಳೆಗಳಿಂದ ಆಗಿರ್ತೈತಿ ಅಂತ ಕೇಳಿದ್ರ, ಒಂದೇದ್ ಯಾವ್ದು ಕ್ಲಾವಿಕಲ್ ಮತ್ತು ಇನ್ನೊಂದು ಸ್ಕ್ಯಾಪುಲಾ. ಇವುಗಳನ್ನ ಕೂಡಿಸಿದ್ರೆ ಅಂತಂದ್ರೆ ಏನ್ ಆಗ್ತೈತಿ ಅಂತ ಕೇಳ್ತಾರ, ಅದು ಶೋಲ್ಡರ್ ಗ್ರಿಡಲ್ ಆಗ್ತೈತಿ. ಏನಂತ ಅದಕ್ಕ, ಶೋಲ್ಡರ್ ಗ್ರಿಡಲ್ ಅಂತೇವೆ, ಶೋಲ್ಡರ್ ಗ್ರಿಡಲ್. ಓಕೆನಾ. ಸೊ ಇದು ಏನು ಅಂತಂದ್ರ ಅಪೆಂಡಿಕ್ಯುಲರ್ ದ ಒಂದು ಟೋಟಲ್ ಆಗಿರುವಂತಹ ಮಾಹಿತಿ. ಸೊ ಇನ್ನ ನೆಕ್ಸ್ಟ್ ನಾವು ನೋಡೋದು ಯಾವುದು, ನೆಕ್ಸ್ಟ್ ಯಾವುದು, ಆಕ್ಸಿಯಲ್ ಮೂಳೆಗಳು. ಆಕ್ಸಿಯಲ್ ಮೂಳೆಗಳು. ಸೊ ಆಕ್ಸಿಯಲ್ ಮೂಳೆಗಳ ಸಂಖ್ಯೆ ಎಷ್ಟು ಇರ್ತೈತಿ, 80 ಮೂಳೆಗಳು ಇರ್ತಾವೆ. ಎಷ್ಟು ಮೂಳೆ ಇರ್ತಾವು, 80 ಮೂಳೆಗಳು. ಓಕೆನಾ, ಎಲ್ಲಾ ನೆನಪು ಇಟ್ಕೋತಿರಲ್ಲ. ಸೊ ಫ್ರೀ ಆಗಿ ನಿಮಗ ಬಯಾಲಜಿ ಕ್ಲಾಸಸ್ಗಳು ನಮ್ಮಲ್ಲಿ ಸಿಗಾಕತೈತಿ. ಬಹಳ ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡ್ರಿ, ಬಹಳ ಡಿಟೇಲ್ ಆಗಿ ಬಹಳ ಈಸಿ ವೇ ಒಳಗೆ ನಿಮ್ಗ ತಿಳಿಸ್ಕೊಡಾಕತ್ತೀನಿ ಬಯಾಲಜಿ. ಸೊ ಆರ್ಟ್ಸ್ ಕಾಮರ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಒಂದ್ ಸ್ವಲ್ಪ ಟಫ್ ಆಗತೈತಿ, ಬಟ್ ನಾ ಇರುವರೆಗೆ ಟಫ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಬಹಳ ಈಸಿ ವೇದಲ್ಲಿ ನಿಮ್ಗ ಬಯಾಲಜಿ ಸೈನ್ಸ್ ಬಹಳ ಈಸಿ ಒಳಗೆ ನಿಮ್ಗ ಕಲಿಸಿಕೊಡುವಂತದ್ದು ನಾನು ಮಾಡ್ತೇನೆ. ಹೌದಾ, ಎಲ್ಲ ಎಕ್ಸಾಮ್ಸ್ ಗಳಿಗೆ ಕೂಡ ನಿಮ್ಗ ಯೂಸ್ ಆಗ್ತೈತಿ. ಓಕೆ, ಅಸ್ಥಿಪಂಜರದಲ್ಲಿ ಏನೆಲ್ಲ ನೋಡಿದೀವಿ ನಾವು ಇವತ್ತ, ಮೂಳೆಗಳ ಅಧ್ಯಯನ ಆಸ್ಟಿಯಾಲಜಿ ಅಂತೇವಿ. ನಮ್ಮ ಅಸ್ಥಿಪಂಜರ ಗಟ್ಟಿ ಮೂಳೆ, ಮೃದುಸ್ಥಿ ಮೂಳೆಯಿಂದ ಆಗಿರ್ತೈತಿ. ಅಸ್ಥಿಪಂಜರ 2 ಭಾಗದಲ್ಲಿ ಮಾಡೇವಿ, ಆಂತರಿಕ ಅಸ್ಥಿಪಂಜರ, ಬಾಹ್ಯ ಅಸ್ಥಿಪಂಜರ ಅಂತ ಮಾಡೇವಿ. ಇದಾದ್ಮೇಲೆ ನಾವೇನ್ ನೋಡಿದ್ವಿ, ಅಸ್ಥಿಪಂಜರ ಗಟ್ಟಿ ಮೂಳೆ ಮತ್ತು ಮೃದುಸ್ಥಿ ಮೂಳೆಗಳಿಂದ ಆಗಿರ್ತೈತಿ. ಗಟ್ಟಿ ಮೂಳೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ ದಿಂದ, ಆಮೇಲೆ ಈಚೆ ಕಡೆದು ಕ್ಯಾಲ್ಸಿಯಂ ಫಾಸ್ಫೇಟ್ ದಿಂದ ಆಗಿರ್ತೈತಿ. ಸೊ ಇದು ಪ್ರೋಟೀನ್ ಯಾವ ಸಿಗ್ತೈತಿ, ಕಾಂಡ್ರಿನ್. ಈಚೆ ಕಡೆ ಯಾವ ಪ್ರೋಟೀನ್ ಸಿಗ್ತೈತಿ, ಓಸಿನ್ ಪ್ರೋಟೀನ್ ಸಿಗ್ತೈತಿ. ಓಕೆನಾ. ಇದಾದ್ಮೇಲೆ ಮೂಳೆಗಳ ನಡುವೆ ಏನಿರ್ತೈತಿ, ಅಸ್ಥಿ ಮಜ್ಜೆ ಇರ್ತೈತಿ. ಸೊ ಅಸ್ಥಿ ಮಜ್ಜೆಗೆ ಬೋನ್ ಮ್ಯಾರೋ ಅಂತೇವಿ. ಇದರಿಂದೊಳಗನ ಏನ್ ತಯಾರಾಗ್ತೈತಿ, ರಕ್ತ ತಯಾರಾಗ್ತದೆ. ಬಟ್ ಭ್ರೂಣದಲ್ಲಿ ಎಲ್ಲಿ ತಯಾರಾಗ್ತದೆ, ಲಿವರ್ ದ ಮಿಸೋಡರ್ಮದಲ್ಲಿ ರಕ್ತ ತಯಾರಾಗ್ತೈತಿ. 206 ಮೂಳೆಗಳು ಇದಾವು ನಮ್ಮ ಶರೀರದಲ್ಲಿ. ಒಂದೇದು ಅಪೆಂಡಿಕ್ಯುಲರ್ ಮತ್ತು ಆಕ್ಸಿಯಲ್ ಅಂತ ಈ ರೀತಿ 2 ಭಾಗ ಮಾಡೇವಿ. ಅಪೆಂಡಿಕ್ಯುಲರ್ ದಲ್ಲಿ 126, ಆಕ್ಸಿಯಲ್ ದಲ್ಲಿ 80 ಮೂಳೆಗಳು ಇರ್ತಾವು. ಓಕೆನಾ. ಇವುಗಳು ನಮ್ಮ ದೇಹದ ಚಲನೆಗೆ ಸಹಾಯಕಾರಿ ಆಗ್ತಾವು. 126 ಇರ್ತಾವ, ಅವು 80 ಇರ್ತಾವು. ಇವುಗಳು ನಮ್ಮ ಸೂಕ್ಷ್ಮ ಅಂಗಗಳನ್ನ ಏನ್ ಮಾಡ್ತಾವ, ಅವು ರಕ್ಷಣೆಯನ್ನ ಮಾಡ್ತಾವ. ಓಕೆ, ಅಪೆಂಡಿಕ್ಯುಲರ್ ದೊಳಗ 2 ಬರ್ತೈತಿ. ಒಂದೇದ್ ಯಾವ್ದು ಅಂತಂದ್ರ ಅಪ್ಪರ್ ಲಿಮ್ ಮತ್ತು ಲೋವರ್ ಲಿಮ್. ಅಪ್ಪರ್ ಲಿಮ್ ಗಳಿಗೆ ನಾವು ಕೈಗಳು, ಇದ್ರೊಳಗೆ 60 ಇರ್ತಾವ. ಲೋವರ್ ಲಿಮ್ ಕಾಲುಗಳು, ಇದರಲ್ಲಿ ಕೂಡ 60 ಮೂಳೆಗಳು ಇರ್ತಾವ. ಕೈಗಳಲ್ಲಿರುವಂತಹ ಮೂಳೆಗಳು ಯಾವುದು, ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್, ಮೆಟಾಕಾರ್ಪಲ್, ಫಲಂಜಿಸ್ ಅಂತ ಈ ರೀತಿ ಇರ್ತಾವು. ಅದೇ ರೀತಿ ನೆಕ್ಸ್ಟ್ ಇರುವಂತದ್ದು ಯಾವುದು, ಲೋವರ್ ಲಿಮ್ ಕಾಲುಗಳು. ಇಲ್ಲಿ 60 ಮೂಳೆಗಳು ಇರ್ತಾವ. ಒಂದು ಕಾಲದಲ್ಲಿ 30 ಮೂಳೆ, ಇನ್ನೊಂದು ಕಾಲದಲ್ಲಿ 30 ಮೂಳೆಗಳು. ಈ ರೀತಿ 60 ಮೂಳೆಗಳು ಇರ್ತಾವ. ಸೊ ಇಲ್ಲಿ ಯಾವ್ಯಾವ ಮೂಳೆಗಳು ಬರ್ತಾವು, ಒಂದೇದ್ ಯಾವ್ದು ಬರ್ತೈತಿ, ಹ್ಯೂಮರಸ್ ಬರ್ತೈತಿ. ಆಮೇಲೆ ಯಾವ್ದು ಬರ್ತೈತಿ, ಸಾರಿ ಹ್ಯೂಮರಸ್ ಅಲ್ಲ, ಫೀಮರ್ ಬರ್ತೈತಿ. ಹ್ಯೂಮರಸ್ ಅದು ಕೈಯಲ್ಲಿ. ಸೊ ಇದು ಕಾಲಿನಲ್ಲಿ ಬರುವಂತಹ ದೊಡ್ಡ ಮೂಳೆ ಯಾವುದು, ಫೀಮರ್ ಬರ್ತೈತಿ. ಪಟೆಲ್ಲಾ ಬರ್ತೈತಿ. ಆಮೇಲೆ ಫಿಬುಲಾ, ಟಿಬಿಯಾ ಬರ್ತೈತಿ. ಆಮೇಲೆ ಟಾರ್ಸಲ್, ಮೆಟಾಟಾರ್ಸಲ್, ಆಮೇಲೆ ಇನ್ನೊಂದು ಫಲಂಜಿಸ್ ಬರ್ತೈತಿ. ಅತಿ ಹೆಚ್ಚು ಮೂಳೆಗಳು ಇರೋದು ಎಲ್ಲಿ ಅಂತ ಕೇಳಿದ್ರ, ಬೆರಳಿನಲ್ಲಿ ಇರ್ತೈತಿ. 14 ಮೂಳೆಗಳು ಅದರಲ್ಲಿ ನಮಗ ಕಂಡು ಬರ್ತವೆ. ಈಗ ನೆಕ್ಸ್ಟ್ ಲೋವರ್ ಲಿಮ್, ಅಪ್ಪರ್ ಲಿಮ್ ನಾವು 60 ಮೂಳೆ, 120 ಮೂಳೆ ನೋಡಿದ್ವಿ. ಆಮೇಲೆ ನೋಡಿರುವಂತದ್ದು ಯಾವುದು, ಪೆಲ್ವಿಸ್. ಪೆಲ್ವಿಸ್ ಇದು ನಮ್ಮ ಸೊಂಟದ ಭಾಗದಲ್ಲಿ ಕಂಡು ಬರ್ತಾವ. 2 ಮೂಳೆಗಳು ಇರ್ತಾವಲ್ಲಿ.
ಪೆಲ್ವಿಸ್ ಮೂಳೆಗಳು. ಓಕೆ, ಇದಾದ್ಮೇಲೆ ಇನ್ನೂ 2 ಮೂಳೆಗಳು ಯಾವುದು, ಕ್ಲಾವಿಕಲ್ ಮೂಳೆ, ಆಮೇಲೆ ಇನ್ನೊಂದು ಸ್ಕ್ಯಾಪುಲಾ. ಸೊ ಅವು ಎರಡು ಕ್ಲಾವಿಕಲ್ 2 ಇರ್ತಾವ, ಸ್ಕ್ಯಾಪುಲಾ 2 ಇರ್ತಾವ. ಟೋಟಲ್ ಆಗಿ 6 ಮೂಳೆಗಳು. ಈ ಎಲ್ಲಾ ಮೂಳೆಗಳಿಗೆ ಏನಂತ ಕರಿತೀವಿ ನಾವು, ಅಪೆಂಡಿಕ್ಯುಲರ್ ಮೂಳೆಗಳು ಅಂತ ಕರಿತೀವಿ. ಕ್ಲಾವಿಕಲ್ ಮತ್ತು ಸ್ಕ್ಯಾಪುಲಾ 2 ಮೂಳೆಗಳನ್ನ ಕೂಡಿಸಿದ್ವಿ ಅಂದ್ರೆ ಏನ್ ತಯಾರಾಗ್ತೈತಿ, ಶೋಲ್ಡರ್ ಗ್ರಿಡಲ್ ತಯಾರಾಗ್ತೈತಿ. ಓಕೆನಾ. ಈಗ ನೆಕ್ಸ್ಟ್ ನಾವ್ ಏನ್ ನೋಡೋಣ, ಎಕ್ಸೆಲ್ ಮೂಳೆಗಳು 80 ಮೂಳೆಗಳಿದಾವು. ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಕ್ಲಾಸಸ್ಗಳು ಇಷ್ಟ ಆಗ್ತಾ ಇದ್ದು ಅಂತಂದ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ವಿಡಿಯೋವನ್ನ ಶೇರ್ ಮಾಡ್ರಿ, ಎಲ್ಲರೂ ಕೂಡ ನೋಡ್ಲಿ. ಹೌದಾ, ನಾ ಒಬ್ಬ ನೋಡ್ತೀನಿ, ನಾ ಒಬ್ಬ ಸ್ಟಡಿ ಮಾಡ್ತೀನಿ ಅಂತ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಸೊ ಯಾವಾಗ ಬಹಳಷ್ಟು ಜನ ನೋಡ್ತಾರೆ ನಮ್ಮ ವಿಡಿಯೋಸ್ಗಳು, ಅವಾಗ ನಮಗೂ ಒಂದು ಹುರುಪ್ ಆಗ್ತೈತಿ, ಒಂದು ಖುಷಿ ಆಗುತ್ತೆ. ಹೌದಪ್ಪ, ನನ್ನ ವಿಡಿಯೋಸ್ ಗಳನ್ನ ನೋಡಕತ್ತಾರೆ. ಆಮೇಲೆ ನಾನು ವಿಡಿಯೋ ಇನ್ನೂ ಬಹಳಷ್ಟು ವಿಡಿಯೋಸ್ ಗಳನ್ನ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನನಗೂ ಅನಿಸ್ತೈತಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ, ಎಲ್ಲರೂ ಕೂಡ ಹೇಳ್ರಿ. ಬಯಾಲಜಿ ಸೈನ್ಸ್ ನಿಮ್ಗೆ ಫ್ರೀ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗಾಕತ್ತೈತೆ, ಅದಕ್ಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಜೈ ಹಿಂದ್.